ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಮತ್ತೊಂದು ಭಾನುವಾರ ದೇವರನ್ನು ಆರಾಧಿಸುವ ಹಾಗೆ ಕೂಡಿ ಬಂದಿರುವ ನಿಮ್ಮೆಲ್ಲರಿಗೂ ಈ ದಿನ ಶುಭ ದಿನವಾಗಿರಲಿ. ಈ ದಿನದಲ್ಲಿ ನಾವು ಪ್ರಾರ್ಥನೆ ಮಾಡಿ ಆರಾಧನೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಎಲ್ಲರೂ ಇರುವಂಥ ಸ್ಥಳಗಳಲ್ಲಿ ಪ್ರಾರ್ಥನೆಗೆ ಸಿದ್ಧರಾಗಲಿ. ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಭೂಮಿಯು, ಆಕಾಶವು, ಸಮುದ್ರವು, ಅವುಗಳಲ್ಲಿರುವಂಥ ಸಮಸ್ತವೂ ನಿರ್ಮಾಣ ಮಾಡಿರುವ ಜೀವ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅತ್ಯುನ್ನತನಾದ ದೇವರೇ, ನಾವು ನಿಮಗೆ ವಂದನ ಸಲ್ಲಿಸುತ್ತೇವೆ. ಸೃಷ್ಟಿಕರ್ತನಾದ ದೇವರೇ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ. ಘನತೆಗೆ ಯೋಗ್ಯನಾದ ದೇವರೇ, ನಾವು ನಿಮ್ಮನ್ನು ಮಹಿಮೆಪಡಿಸುತ್ತೇವೆ. ಈ ದಿನದಲ್ಲಿಯೂ ದೇವರೇ, ನಿಮ್ಮನ್ನು ಆರಾಧಿಸುವ ಹಾಗೆ ನಮ್ಮೆಲ್ಲರಿಗೂ ಆಯುಸ್ಸು ಮತ್ತು ಆರೋಗ್ಯವನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನದಲ್ಲಿ ಕರ್ತನೇ, ನಾವು ಅರ್ಪಿಸುವ ಆರಾಧನೆಯು, ನಮ್ಮ ಸ್ತುತಿ ಗೀತಗಳೆಲ್ಲವೂ ಪರಲೋಕದಲ್ಲಿ ದೇವರೇ ನಿಮ್ಮ ಪರಿಶುದ್ಧ ಸಿಂಹಾಸನದಲ್ಲಿ ಸ್ವೀಕಾರ್ಯವಾಗಲಿಕ್ಕಾಗಿ ನಾವು ಪ್ರಾರ್ಥಿಸುತ್ತೇನೆ. ದೇವರೇ, ನಮ್ಮ ಪ್ರಾರ್ಥನೆಗಳು ಸ್ವರ್ಗ ಸಿಂಹಾಸನದಲ್ಲಿ ಸುಗಂಧ ವಾಸನೆಯಾಗಿ ಏರಿ ಬರಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರೇ, ಈ ಆರಾಧನೆಯನ್ನು ಅಂಗೀಕರಿಸಿ ಸ್ವರ್ಗೋನ್ನತಿಗಳಿಂದ ನಮಗೆ ಸದುತ್ತರವನ್ನು ದಯಪಾಲಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಮತ್ತು ಈ ದಿನದಲ್ಲಿ ದೇವರೇ, ನಾವು ವಾಕ್ಯಗಳು ಧ್ಯಾನ ಮಾಡುವಾಗಲೂ ಆ ವಾಕ್ಯಗಳ ಮೂಲಕವಾಗಿ ಕರ್ತನೇ ನೀವು ಮಾತಾಡು. ದೇವರೇ, ನೀವು ನಮ್ಮೊಂದಿಗೆ ಮಾತನಾಡು ಸ್ವಾಮಿ. ನಿಮ್ಮ ಸ್ವರವನ್ನು ನಾವು ಕೇಳುವರಾಗಿರಲಿ, ನಿಮ್ಮ ಆಲೋಚನೆಯನ್ನು ನಾವು ಕೇಳುವರಾಗಿರಲಿ. ಈ ದಿನದಲ್ಲಿ ನಾವು ದೇವರೇ ಧ್ಯಾನಿಸುವಂಥ ದೇವರ ವಚನದಲ್ಲಿ ನಮಗೆ ಬೇಕಾದಂಥ ಒಳ್ಳೆಯ ಆಲೋಚನೆಗಳನ್ನು ಕೊಟ್ಟು ಆ ವಾಕ್ಯ ಪ್ರಕಾರವೇ ನಾವು ನಡೆದು ದೇವರ ವಾಕ್ಯದಲ್ಲಿ ವಿಧೇಯರಾಗಿ ನಡೆದು ದೇವರ ಕೃಪೆಗೆ ನಾವು ಎಲ್ಲರೂ ಯೋಗ್ಯರಾಗುವಂತೆ ಕರ್ತನು ಸಹಾಯ ಮಾಡಲಿ. ದೂರ ದೂರ ಇದ್ದುಕೊಂಡು ಈ ವಾಕ್ಯಗಳನ್ನು ಗಮನಿಸುವಂಥ ಪ್ರತಿಯೊಬ್ಬರು ಆಶೀರ್ವದಿಸಲ್ಪಡಲಿ. ಪ್ರತಿಯೊಬ್ಬರ ಜೀವನದಲ್ಲಿ ಕರ್ತನಾದ ಯೇಸುವಿನ ಕೃಪೆಯುಂಟಾಗಲಿ. ದೇವರ ಆಶೀರ್ವಾದ ಪ್ರತಿಯೊಬ್ಬರ ಮೇಲೆ ನೆಲೆಗೊಂಡಿರಲಿ. ದೇವರೇ, ನಿನ್ನ ಪಾದ ಸನ್ನದಿಯಲ್ಲಿ ನಮ್ಮೆಲ್ಲರನ್ನು ಕೊಡೆ ತಗ್ಗಿಸಿಕೊಂಡು ಈ ದಿನದ ಆರಾಧನೆಗಾಗಿ ನಮ್ಮೆಲ್ಲರನ್ನು ಕೊಡೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಪರಲೋಕ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಲ ಕೂಡ ನಮಗೆ ಎಲ್ಲರಿಗೂ ಸೇರಿ ದೇವರನ್ನ ಆರಾಧಿಸುವುದೇ ಸಹಾಯ ಮಾಡೋದಕ್ಕಾಗಿ ದೇವರಿಗೆ ಸ್ತೋತ್ರ. ಮತ್ತು ಈಗ ನಾವು ಇವತ್ತು ದೇವರ ವಾಕ್ಯಕ್ಕೆ ಹೋಗೋಣ. ನಾವು ಅದಕ್ಕೋಸ್ಕರ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 Chronicles 15:7, 2 ಪೂರ್ವಕಾಲ ವೃತ್ತಾಂತ ಪುಸ್ತಕ 15ನೇ ಅಧ್ಯಾಯ 7ನೇ ವಾಕ್ಯ ನಾವು ಓದಿಕೊಳ್ಳೋಣ. ನೀವಾದರೂ ಸ್ಥಿರಚಿತ್ತರಾಗಿರಿ, ನಿಮ್ಮ ಕೈಗಳು ಜೋಲು ಬೀಳದಿರಲಿ, ನಿಮ್ಮ ಪ್ರಯತ್ನಕ್ಕೆ ಫಲ ತಪ್ಪದು ಎಂದು ಹೇಳಿದನು. ನೀವಾದರೂ ಸ್ಥಿರಚಿತ್ತರಾಗಿರಿ, ನಿಮ್ಮ ಕೈಗಳು ಜೋರು ಬೀಳದಿರಲಿ, ನಿಮ್ಮ ಕೆಲಸಗಳಿಗೆ ಫಲ ಉಂಟಾಗುವುದು. ಹಾಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ನೀವಾದರೂ ಬಲ ಹೊಂದಿಕೊಳ್ಳಿರಿ, ಕರ್ತನಲ್ಲಿ ಧೈರ್ಯವಾಗಿರಿ ಅಂತ ದೇವರು ಹೇಳ್ತಾ ಇದ್ದಾರೆ. ದ್ಯಾಟ್ ಯು ಮಸ್ಟ್ ಬಿ ಸ್ಟ್ರಾಂಗ್ ಆ್ಯಂಡ್ ನಾಟ್ ಬಿ ಡಿಸ್ಕರೇಜ್. ನೀವು ಸ್ಟ್ರಾಂಗ್ ಆಗಿರಿ, ಧೈರ್ಯವಾಗಿರಿ, ಧೈರ್ಯ ಕೆಟ್ಟು ಹೋಗಬೇಡ ಅಂತ ದೇವರು ಹೇಳ್ತಾ ಇದ್ದಾರೆ. ನಾವು ಒಂದು ನಿಮಿಷ ಆ ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ದೇವರೇ, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಕರುಣಾಮಯನಾದ ಒಳ್ಳೆ ತಂದೆಯ ದೇವರೇ, ಒಳ್ಳೆ ಸಮಯಕ್ಕಾಗಿ ನಿಮ್ಮನ್ನು ಸ್ತುತಿಸುತ್ತೇನೆ. ನೀವು ಒಳ್ಳೆಯವನು, ಪರಿಶುದ್ಧನು, ಕರುಣಾಮಯನು, ರಾಜಾದಿರಾಜನು. ಪ್ರತಿಯೊಂದು ದಿವಸವೂ ನಮಗೆ ಬೇಕಾದ ದೇವರೇ ಪರಲೋಕದ ಮನ್ನವನ್ನು ಕೊಡುವನಾಗಿದ್ದೀರ ದೇವರೇ. ಇವತ್ತಿನ ದಿವಸದಲ್ಲಿ ನೀವು ನಮ್ಮ ಜೊತೆಲಿ ಏನು ಮಾತಾಡಲಿಕ್ಕಿದೆಯೋ ನೀವು ಮಾತಾಡಬೇಕಾಗಿ ಪ್ರಾರ್ಥಿಸುತ್ತೇನೆ ದೇವರೇ. ನಿಮ್ಮ ಮಾತುಗಳನ್ನು ಕೇಳುವಂತೆ ನಮಗೆ ಸಹಾಯ ಮಾಡು, ಅದನ್ನು ಅನುಸರಿಸುವಂತೆ, ಅರ್ಥ ಮಾಡಿಕೊಳ್ಳುವಂತೆ ಪವಿತ್ರಾತ್ಮನನ್ನು ಕೊಡು ದೇವರೇ. ನಿಮ್ಮ ದೂತರ ಸಹಾಯಗಳು ಉಂಟಾಗಲಿ ಕರ್ತನೆ. ದೂತರು ನಮಗೂ ಸುತ್ತಲೂ ದಂಡಿಳಿದು ಕಾವಲಾಗಿದ್ದು ಕಾಪಾಡಿದಂಥ ವಾಕ್ಯದ ಪ್ರಕಾರ ನಮಗೆ ದೂತರ ಸಹಾಯ ಉಂಟಾಗಲಿ. ನೀವು ಮಾತಾಡು ಕರ್ತನೆ ದೇವರೇ. ನಾವು ಕೇಳುತ್ತೇವೆ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮತ್ತೊಂದು ಸಾರಿ ಕೂಡ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ದೇವರು ಒಳ್ಳೆಯವರು. ಹಾಲೆಲೂಯಾ. ಕರ್ತನಾದ ಯೇಸು ನಿನ್ನೆಯೂ ಇವತ್ತು ನಾಳೆಯೂ ಅನನ್ಯವಾಗಿದ್ದಾರೆ. ಹಾಲೆಲೂಯಾ. ನಮಗೆ ಸಹಾಯ ಮಾಡುವವರಾಗಿದ್ದಾರೆ, ನಮ್ಮನ್ನು ಕಾಪಾಡುವವರಾಗಿದ್ದಾರೆ, ನಮ್ಮ ಕಷ್ಟಗಳಿಂದ ಇಕ್ಕಟ್ಟುಗಳಿಂದ ಬಿಡಿಸುವ ದೇವರಾಗಿದ್ದಾರೆ. ಈಗ ನಾವು ಓದಿ ಕೇಳಿದ ವಾಕ್ಯ,
ನೀವು ಬಲವಾಗಿರಿ, ನಿಮ್ಮ ಕೈಗಳು ಜೋಲು ಬೀಳದೇ ಇರಲಿ, ಯಾಕೆಂದರೆ ನಿಮ್ಮ ಕೆಲಸಕ್ಕೆ ಪ್ರತಿಫಲ ಸಿಗುವುದು. ಹಲ್ಲೆಲೂಯಾ. ನೀವು ಬಲವಾಗಿರಿ, ನೀವು ಸ್ಟ್ರಾಂಗ್ ಆಗಿರಿ. ಡೋಂಟ್ ಬಿ ಡಿಸ್ಕರೇಜ್ಡ್, ಕುಂದಿ ಹೋಗಬೇಡ, ನಿಮ್ಮ ಕೆಲಸಕ್ಕೆ ಪ್ರತಿಫಲ ಉಂಟು ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯ ಯೆಹೂದ ರಾಜನಾದ ಆಸನಿಗೆ ಹೇಳುವ ಮಾತಿದು, ಅಜರ್ಯನಾದ ಪ್ರವಾದಿ ಆಸನಿಗೆ ಹೇಳುವ ಮಾತಿದು. ಇದು ಹೇಳುವಾಗ ನಾವು ಯೋಚನೆ ಮಾಡಿದರೆ ಗೊತ್ತಾಗುತ್ತದೆ. ಇದು 11ನೇ ಅಧ್ಯಾಯದಿಂದ ಓದಿದರೆ, ದಾವೀದನು ದೇವರ ಪ್ರೀತಿಯಲ್ಲಿ ನಡೆದುಕೊಂಡ ಕಾರಣ ದಾವೀದನನ್ನು ದೇವರು ಆಶೀರ್ವದಿಸಿ ಅವನಿಗೆ ಹೇಳಿದೆ, ನಿನ್ನ ಸಂತತಿ ಈ ಆಡಳಿತದಲ್ಲೇ ಇರ್ತಾರೆ ಅಂತ ಹೇಳಿದರು. ಹಾಗೆ ಅವರನ್ನು ಪ್ರೀತಿಸಿ ಆಶೀರ್ವದಿಸಿ ಬರುವಾಗಲೂ ಕೂಡ ಅವರ ಮಗನಾದ ಶಲೋಮೋನನು ದೇವರನ್ನು ಬಿಟ್ಟು ದೇವರಿಗೆ ನೋವು ಮಾಡಿದ್ದಾರೆ. ಆವಾಗ ದೇವರು ಹೇಳ್ತಾ ಇದ್ದಾರೆ, 2 ಸಾರಿ ನಿನಗೆ ಪ್ರತಿಷ್ಠನಾಗಿ ನಿನಗೆ ಮಾತು ಹೇಳಿಕೊಟ್ಟಿದ್ರು ಕೂಡ ನೀನು ಪೂರ್ಣ ಹೃದಯದಿಂದ ನನ್ನ ಕಡೆಗೆ ತಿರುಗದ ಕಾರಣ ನನಗೆ ನಿನ್ನ ಮೇಲೆ ಬೇಸರವಾಗಿದೆ. ಅದರಿಂದ ನಿನ್ನ ಕೈಗಳಲ್ಲಿ ರಾಜ್ಯವನ್ನು ಸ್ಥಿರವಾಗಿರುವುದಿಲ್ಲ ಅಂತ ಹೇಳ್ತಾರೆ. ಆದರೂ ಮತ್ತೆ ಹೇಳ್ತಾರೆ, ಇಲ್ಲ ಹಾಗೂ ಕೂಡ ನಾನು ದಾವೀದನಿಗೆ ಹೇಳಿಬಿಟ್ಟಿದೆಯಲ್ಲ, ಅದರಿಂದ ಒಂದು ಕುಲ ಉಳಿಸ್ತೀನಿ ಅಂತ ಹೇಳಿದರು. ಹಾಗೆ ಯೆಹೂದ ಕುಲ ಮತ್ತು ಬೆನ್ಯಾಮೀನ್ ಕುಲ ಸೇರಿ ಒಂದು ರಾಜ್ಯವಾಯಿತು, ಮತ್ತು ಇಸ್ರಾಯೇಲರು ಒಂದು ರಾಜ್ಯವಾಯಿತು. ಹಾಗೆ ದೇವರ ಮಕ್ಕಳು ಒಟ್ಟಾಗಿ ಬಂದ ಇಸ್ರಾಯೇಲರು 2 ಭಾಗವಾಗೋಯಿತು. ಹಲ್ಲೆಲೂಯಾ. ದೇವರ ಆಜ್ಞೆಯನ್ನು ಮೀರಿದ ಕಾರಣ ಈ ಥರ ಆಗಿದೆ. ಆಮೇಲೆ ಹಾಗೆ ಬರುವ ಸಮಯದಲ್ಲಿನೇ ಅವರ ಮಗನಾದ ರೆಹಬ್ಯಾಮನು ರಾಜನಾದ ಕಾಲದಲ್ಲಿ ಅದೇ ಥರ ರಾಜ್ಯ 2 ಭಾಗವಾಗಿ ಹೋಯಿತು. ದೇವರು ಹೇಳಿದ ಮಾತಿನ ಅಂದೆಯೇ ರೆಹಬ್ಯಾಮನಿಗೆ ಯೆಹೂದ ಕುಲ ಮತ್ತು ಬೆನ್ಯಾಮೀನ್ ಕುಲ 2 ಸೇರಿತು. ಶಲೋಮೋನನು ಲಾಸ್ಟ್ ಸಮಯ ಬರುವಾಗ ಸಕಲ ಐಶ್ವರ್ಯ, ಎಲ್ಲ ಸುಖ ಸಮಾಧಾನ ಸಂತೋಷದಲ್ಲಿದ್ದರು. ಅದರಿಂದ ಅವರು ಏನು ಮಾಡಿದ್ರು, ಲಾಸ್ಟ್ ಸಮಯದಲ್ಲಿ ದೇವರನ್ನು ಮರೆತು ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳೆಲ್ಲ ಮಾಡಿದ ಕಾರಣ ದೇವರಿಗೆ ದುಃಖವಾಯಿತು. ಅದರಲ್ಲಿ ಅವನ ಮಗನಾಗಿ ಬರುವಾಗ ಕೂಡ ಅದೇ ಕೆಲಸ ಮಾಡಿದ್ದಾರೆ. ಅವರು ಕೂಡ ದೇವರನ್ನು ಬಿಟ್ಟು ದೇವರ ಇಷ್ಟ ಇಲ್ಲ. ಯಾಕಂದರೆ ತುಂಬ ಆಸ್ತಿ ಐಶ್ವರ್ಯವಂತನು, ಜ್ಞಾನಿಗಳಿಗೆ ಜ್ಞಾನಿಯಾದ ತಂದೆಯಿಂದ ರೆಹಬ್ಯಾಮ್ ಕೂಡ ಅದೇ ಒಂದು ರೀತಿಯಲ್ಲಿ ಬದುಕಿ ಬಂದಿದ್ರು. ಆ ಕಾಲದಲ್ಲಿ ಕೂಡ ಅವನಿಗೆ ಕಷ್ಟಗಳು ಬಂದು ಅವರು ಇದೇ ಥರ ರಾಜ್ಯ 2 ಭಾಗವಾಗುವಾಗ ಅವನು ಇಸ್ರಾಯೇಲರಿಗೆ ಯುದ್ಧಕ್ಕೆ ಹೋಗ್ತಾರೆ. ಅವಾಗ ಕೂಡ ಒಂದು ಪ್ರವಾದಿ ಹೋಗಿ ಹೇಳ್ತಾರೆ, ಆ ಥರ ಮಾಡಬಾರ್ದು, ಇದು ಯೆಹೋವನಿಂದಲೇ ಆಯ್ತು ಅಂತ ಹೇಳುವಾಗ ಅವನು ಅದನ್ನು ಒಪ್ಪಿಕೊಳ್ಳುತ್ತಾನೆ. ಮತ್ತು ಕೂಡ ಅವರಿಗೆ ಬೇರೆ ದೇಶದವರು ಅವರಿಗೆ ಹಿಂಸೆ ಕೊಡಲಿಕ್ಕೆ ಬರುವಾಗ ಅವನೇನು ಮಾಡ್ತಾರೆ ಅಂದರೆ, ಅವನು ದೇವರ ಕಡೆಗೆ ತಿರುಗಿಕೊಂಡು ತನ್ನನ್ನೇ ತಗ್ಗಿಸಿಕೊಳ್ತಾರೆ. ಅದು ಕೇಳುವಾಗ ನೋಡಿ, ನಿಮಗೆ ದೇವರನ್ನು ಬಿಟ್ಟು ಬಿಟ್ಟ ಕಾರಣ ನಿಮಗೆ ಈ ಥರ ಆಗುತ್ತೆ ಅಂತ ಹೇಳುವಾಗ ಆದನು ಮತ್ತೆ ಅವನ ಎಲ್ಲರೂ ಕೂಡ ದೇವರ ಸನ್ನಿಧಿಯಲ್ಲಿ ತಮ್ಮನ್ನೇ ತಗ್ಗಿಸಿಕೊಳ್ಳುತ್ತಾರೆ. ಆ ತಗ್ಗಿಸಿಕೊಳ್ಳುವಾಗ ದೇವರು ಹೇಳ್ತಾರೆ, ನಿಮಗೆ ಈ ಥರ ನಿಮ್ಮನ್ನು ಹಾಳು ಮಾಡಿ ಹೋಗ್ತಾ ಇದೆ ಅಂತ ಹೇಳಿದ ತಕ್ಷಣ ತಗ್ಗಿಸಿಕೊಂಡು, ಹೌದು ದೇವರು ನೀತಿ ಬಂದನು, ನಾವಾದರೂ ದೇವರ ಮಾತು ಸರಿಯಾಗಿ ಕೇಳಿಕೊಂಡಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ರಾಜನು ಕೂಡ ಹೇಳ್ತಾ ಇದ್ದಾರೆ, ಅದರ ಜೊತೆಯಲ್ಲಿ ಅವರ ಜೊತೆಯಲ್ಲಿ ಎಲ್ಲರೂ ಕೂಡ ಹೇಳ್ತಾರೆ, ಪ್ರಧಾನಿಗಳೆಲ್ಲರೂ ಹೇಳ್ತಾರೆ. ಆವಾಗ ದೇವರು ಅವರ ಮೇಲೆ ಹೇಳ್ತಾರೆ, ಇಷ್ಟೊಂದು ಅವರು ತಾಳ್ಮೆ ತೋರಿಸಿದ ಕಾರಣ, ಅದು ಕೇಳಿದ ತಕ್ಷಣ ಅವರಿಗೊಂದು ತಾಳ್ಮೆ ಬಂದ ಕಾರಣ ಸರಿ, ಅವರಿಗೆ ಬರಬೇಕಾದ ಎಲ್ಲ ಕಷ್ಟಗಳು ಬರದಂತೆ ಅವರು ರಾಜ್ಯದಲ್ಲಿ ಯುದ್ಧಕ್ಕೆ ಬಂದರೂ ಕೂಡ ನಾನು ಅವರನ್ನು ಬಿಡಿಸುತ್ತೀನಿ, ಅಷ್ಟೊಂದು ಕಷ್ಟ ಅವರಿಗೆ ಬರುವುದಿಲ್ಲ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ರಾಜನಾದ ರೆಹಬ್ಯಾಮ್ ದೇವರನ್ನು ಪ್ರೀತಿಸದೇ ಇದ್ರೂ ಕೂಡ ದೇವರ ಮಾತು ಕೇಳುವಾಗ ಅವರು ತಗ್ಗಿಸಿಕೊಟ್ಟಿದ್ರು. ದೇವರೇ ನೀನು ನೀತಿವಂತನು, ನಾವು ಮಾಡಿದ್ದು ಸರಿ ಇಲ್ಲ ಅಂತ ಅವರು ಒಪ್ಪಿಕೊಂಡ ತಕ್ಷಣವೇ ಮತ್ತೆ ಪ್ರವಾದಿ ಹೇಳ್ತಾ ಇದ್ದಾರೆ, ಹಾಗಾದರೆ ಇವನು ನೋಡಿ ಇಷ್ಟೊಂದು ದೇವರ ಮೇಲೆ ನಾನು ಹೇಳಿದ ಮಾತಿಗೆ ವಿಧೇಯನಾಗಿದೆಯಲ್ಲ, ಇವನಿಗೆ ನಾನು ಅಷ್ಟೊಂದು ಕಷ್ಟ ಕೊಡಲ್ಲ, ಸ್ವಲ್ಪ ಕಷ್ಟದಲ್ಲಿ ಇವನನ್ನು ತಪ್ಪಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ರೆಹಬ್ಯಾಮನ ಕಾಲದಲ್ಲಿ ಆ ಥರ ಆಗಿದೆ. ಆದರೆ ಅವನು ತಗ್ಗಿಸಿಕೊಡುವಾಗ ಅವನು ದೇವರು ಸಹಾಯ ಮಾಡಿದಲ್ಲ ಅವರ ಮಗನು ನೋಡಿರ್ಬೋದು. ಆತನ ಕಾಲ ಮುಗಿದ ಮೇಲೆ ಅವನ ಮಗನಾದ
ರಾಜನಾದ ಅಬೀಯನು ರಾಜನಾಗಿ ಬರ್ತಾರೆ. ಆ ಅಬೀಯನು 13ನೇ ಅಧ್ಯಾಯದಲ್ಲಿದೆ. ಅಬೀಯನು ರಾಜನಾಗಿ ಬರುವಾಗ ಅವರೊಂದು ಒಳ್ಳೆ ಕೆಲಸ ಮಾಡಿದ್ರೆ, ದೇಶವೆಲ್ಲ ಶುದ್ಧಿ ಮಾಡಿಕೊಂಡು ಯೆಹೋವನನ್ನೇ ದೇವರಂತ ನೀವೆಲ್ಲರೂ ಕೂಡ ಆರಾಧನೆ ಮಾಡಬೇಕಂತೇಳಿ ಅವರಿಗೆ ಒಪ್ಪಿಸಿ ಅವರನ್ನೆಲ್ಲರೂ ಕೂಡ ದೇವರ ಕಡೆಗೆ ತಿರುಗಿಲಿಕ್ಕಾಗಿ ಒಂದು ಅಪ್ಪಣೆ ಕೊಡ್ತಾರೆ. ಹಾಗೆ ಅಬೀಯನ ರಾಜನು ಈ ದೇವರನ್ನು ಅಷ್ಟೊಂದು ಪ್ರೀತಿ ಮಾಡದಿದ್ದ ರೆಹಬ್ಯಾಮನ ಮಗನಾದರೂ ಕೂಡ ತುಂಬ ದೇವರ ಮೇಲೆ ಪ್ರೀತಿ ಇಟ್ಟ ಕಾರಣ ದೇವರು ಕೂಡ ಅವರ ಜೊತೆಯಲ್ಲಿದ್ದರು. ನೋಡಿ, ಪೂರ್ವಕಾಲ ವೃತ್ತಾಂತ ಪುಸ್ತಕದಲ್ಲಿ 13ನೇ ಅಧ್ಯಾಯ 11ನೇ ವಾಕ್ಯ. ನಮಗಾದರೂ ಯೆಹೋವನು ದೇವರಾಗಿರುತ್ತಾನೆ, ನಾವು ಆತನನ್ನು ಬಿಡಲಿಲ್ಲ. ಯೆಹೋವನ ಆರಾಧನೆ ನಡೆಸುವ ಆರೋನನ ಸಂತಾನದವರಾದ ಯಾಜಕರು, ತಮಗೆ ನೇಮಕವಾದ ಕೆಲಸದಲ್ಲಿ ನಿರತರಾದ ಲೇವಿಯರು ನಮಗಿರುತ್ತಾರೆ. ಹಲ್ಲೆಲೂಯಾ. ಅಬೀಯನು ಹೀಗೆ ದೇವರನ್ನು ತುಂಬ ಪ್ರೀತಿಯಿಂದ ಇರುವಾಗ ಈ ಇಸ್ರಾಯೇಲ್ ದೇಶ ಆಗಿದೆ. ಈಗ 2 ಭಾಗ, ಇಸ್ರಾಯೇಲ್ ಆಗಿದೆ ಮತ್ತು ಯೆಹೂದ ಆಗಿದೆ. ಇಸ್ರಾಯೇಲನ್ನು ಆಡಳಿತ ಮಾಡ್ತಾ ಇರುವ ರಾಜನು ಆವಾಗ ಅವರಿಗೆ ದೇವರ ಮೇಲೆ ಪ್ರೀತಿ ಇಲ್ಲ. ಯೆರೊಬ್ಯಾಮನು ಏನು ಮಾಡ್ತಾರೆ ಅಂದರೆ, ದೇವರಿಗೆ ಇಷ್ಟವಿಲ್ಲದಂಥ ರೀತಿಯಲ್ಲಿ ತುಂಬ ಕೆಟ್ಟ ಕಾರ್ಯಗಳನ್ನು ಮಾಡಿ ಅವರು ದೇವರ ಕಡೆ ನಡೆಸ್ತಾ ಇಲ್ಲ ದೇವರ ಮಕ್ಕಳನ್ನು. ಹಾಗೆ ಇರುವಾಗ ಅವ್ರೇನು ಮಾಡಿದ್ರೆ ಯೆಹೂದ್ಯರ ಮೇಲೆ ಯುದ್ಧಕ್ಕೆ ಹೋಗ್ತಾರೆ. 2 ಕಡೆ, 2 ದೇವರ ಮಕ್ಕಳೇ, ಇಸ್ರಾಯೇಲ್ ಮಕ್ಕಳು ದೇವರ ಮಕ್ಕಳು, ಅದರಲ್ಲಿ ಒಂದು ಭಾಗವಾಗಿದೆ ಯೆಹೂದ್ಯರು. ಎಲ್ಲರೂ ಒಂದೇ ದೇವರ ಮಕ್ಕಳು, ಆದರೂ ಕೂಡ ಅವರಿಬ್ಬರಿಗೂ ಈಗ ಅವರಿಬ್ಬರು ಯುದ್ಧಕ್ಕೆ ಬಂದಿದ್ದಾರೆ. ಯುದ್ಧಕ್ಕೆ ಬರುವಾಗ ದೇವರು ಏನು ಮಾಡ್ತಾರೆ ಅಂದರೆ, ದೇವರು ಅವರ ಸಂಗಡ ಇರ್ತಾರೆ. ಆದರೆ ಈ ಅಬೀಯನು ಒಂದು ಬೆಟ್ಟದ ಮೇಲೆ ನಿಂತುಕೊಂಡು ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಯುದ್ಧಕ್ಕೆ ಬರುವಾಗ ಈ ಇಸ್ರಾಯೇಲ್ಯರು 10 ಕುಲ ಇದೆ, ಅವರ ಜನಾಂಗಗಳಂದರೆ 8 ಲಕ್ಷ ಜನಾಂಗ ಇದೆ. ಇವರಲ್ಲಿ ಇನ್ನೂ ಕಡಿಮೆ, ಅರ್ಧನೇ ಇವರ ಹತ್ರ ಇರೋದು. ಹಾಗಿರುವಾಗಲೂ ಇವರು ಯೆಹೋವನಲ್ಲಿ ಭರವಸೆ ಇಟ್ಟಿದೆ. ಆದರೆ ಯೆರೊಬ್ಯಾಮನು ರಾಜನಾದ ಮೇಲೆ ಅಲ್ಲಿರುವ ದೇವರ ಮಕ್ಕಳನ್ನು, ದೇವ ಸೇವಕರಾದ ಲೇವಿಯರನ್ನೆಲ್ಲ ಅಲ್ಲಿ ಏನೋ ದೇವರ ಪ್ರಾರ್ಥನೆ ಮಾಡಲಿಕ್ಕೆ ಬಿಡದ ಹಾಗೆ ಅಲ್ಲಿಂದ ಕಳಿಸಿಬಿಡ್ತಾರೆ. ಹಾಗೆ ಅವರು ಎಲ್ಲರೂ ಕೂಡ ಯೆಹೂದ್ಯರ ಹತ್ರ ಬಂದು ಸೇರಿ ದೇವರನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಹಾಗೆ ಮಾಡುತ್ತಾ ಇರುವ ಸಮಯದಲ್ಲಿ ಅಬೀಯನು ಹೇಳ್ತಾ ಇದ್ದಾರೆ, ನೋಡಿರಿ, ನಾವು ಇವಾಗ ಯುದ್ಧ ಮಾಡಬೇಕಾಗಿಲ್ಲ, ನೀವೇನು ಮಾಡಬೇಕು, ನಮ್ಮನ್ನು ಇದುವರೆಗೂ ನಡೆಸಿಕೊಂಡು ಬಂದ ದೇವರನ್ನು ಪ್ರಾರ್ಥನೆ ಮಾಡಿ ದೇವರ ಕಡೆ ತಿರುಗಿಕೊಡಬೇಕು ಅಂತ ಹೇಳ್ತಾರೆ. ದೇವರ ಕಡೆ ತಿರುಗಿಕೊಂಡು ಮತ್ತೆ ನಾವು ದೇವರನ್ನೇ ಆರಾಧನೆ ಮಾಡೋಣ, ಇದೆಲ್ಲ ನಮಗೆ ಬೇಕಾಗಿಲ್ಲ. ಯೆಹೋವನು ನಮ್ಮ ಜೊತೆಯಲ್ಲಿದ್ದಾರೆ, ನಾವೀಗ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಾವು ಏನು ಮಾಡ್ತಾ ಇದ್ದೀವಿ, ಉದಯದಲ್ಲಿಯೂ ಪ್ರತಿ ಸಾಯಂಕಾಲದಲ್ಲಿಯೂ ಕರ್ತನಿಗೆ ದಹನ ಬಲಿಗಳನ್ನು, ಸುಗಂಧ ಧೂಪಗಳನ್ನು ಸುಡುತ್ತಾರೆ. ಆ ಥರ ಲೇವಿಯರೆಲ್ಲ, ನಮಗೆ ಪುರೋಹಿತರೆಲ್ಲ ಬಂದು ನಮಗೆ ತುಂಬ ಕಾರ್ಯಗಳು ಮಾಡಿ ಯೆಹೋವನಿಗೆ ಇಷ್ಟವಾದ ರೀತಿಯಲ್ಲಿ ನಾವು ನಡೀತಾ ಇದ್ದೀವಿ. ಅದರಿಂದ ನಿಶ್ಚಯವಾಗಿ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ಆದ ಕಾರಣ ನೀವು ನಮಗೆ ಯುದ್ಧಕ್ಕೆ ಬರಬೇಡ ಅಂತ ಹೇಳಿದ್ರು. ಯುದ್ಧಕ್ಕೆ ಬರಬೇಡ ಅಂತ ಹೇಳಿ ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದಾರೆ. ಅಬೀಯನಂತ ರಾಜನು, ಯೆಹೂದದ ರಾಜನಾದ ಅಬೀಯನು ಮೆಸೇಜ್ ಕೊಡ್ತಾ ಇದ್ದಾರೆ. ಆ ಮೆಸೇಜ್ ಕೊಡುತ್ತಿರುವಾಗಲೇ ಈ ಯೆರೊಬ್ಯಾಮನು ದೇವರ ಕಡೆ ಇಲ್ಲ, ಅವನಿಗೆ ದೇವರ ಮೇಲೆ ಪ್ರೀತಿ ಇಲ್ಲ. ಅವನು ದೇವರನ್ನು ಆರಾಧನೆ ಮಾಡೋ ಲೇವಿಯರನ್ನೇ ಅಲ್ಲಿಂದ ಕಳಿಸಿಕೊಟ್ಟಿರುವಾಗ ಅವನಿಗೆ ದೇವರ ಮೇಲೆ ಭಯಭಕ್ತಿ ಇಲ್ಲ. ಇದು ಹೇಳುತ್ತಾ ಇರುವಾಗಲೇ ಅವರೇನು ಮಾಡಿದೆ, ಅವರು ಯೆರೊಬ್ಯಾಮನು ಬಂದು ಅವರನ್ನು ಹಿಂದಕ್ಕೆ ಸುತ್ತಿದ್ರು. ಅದರಲ್ಲಿ ಇದೆ, ಯೆಹೂದ್ಯರು ಹಿಂದಕ್ಕೆ ನೋಡಿದಾಗ ಇವು ಯುದ್ಧವು ಅವರ ಮುಂದೆಯೂ ಹಿಂದೆಯೂ ಇತ್ತು. ಆಗ ಕರ್ತನಿಗೆ ಅವರು ಕೂಗಿದರು. ಹಾಗೆ ಹೇಳುತ್ತಾ ಇರುವಾಗಲೇ ಏನಾಯ್ತು ಅಂದರೆ, ಇವರಿಗೆ ಬುದ್ಧಿ ಮಾತಾಡ್ತಾ ಇದೆ, ನಾವು ದೇವರ ಮಕ್ಕಳು, ನೀವು ದೇವರ ಕಡೆ ತಿರುಗಿಕೊಳ್ಳಿ, ನಾವು ಕೂಡ ತಿರುಗಿದ್ದೀವಿ, ನೀವು ದೇವರನ್ನು ಬಿಟ್ಟು ಬಿಡಬೇಡಿರಿ, ನೀವು ಈ ಥರ ಯುದ್ಧಕ್ಕೆ ಬರಬೇಡ ಅಂತ ಹೇಳುತ್ತಾ ಇರುವಾಗಲೇ ಅವರು ಏನು ಕೆಲಸ ಮಾಡಿದ್ರೆ, ಅವರು ಮುಂಜು ಹಾಕಿಕೊಂಡಿದ್ದವರು, ಅಡಗಿಕೊಂಡಿರುವರು ಹಿಂದೇನೋ ಮುಂದೇನೋ ಬಂದು ಯೆಹೂದ್ಯರನ್ನು ಸುತ್ತಿಕೊಂಡರು. ಅಲ್ಲಿಂದ ನೋಡಿದ್ರು ಸೈನ್ಯ, ಹಿಂದೆ ನೋಡಿದ್ರು ಸೈನ್ಯ. ಈಗ ಅವರು ಮಧ್ಯದಲ್ಲಿ ಸಿಕ್ಕಿದ್ದಾರೆ. ಆಗ ಅವ್ರೇನು ಮಾಡಿದಂದರೆ, ಯೆಹೂದ್ಯರು ನೋಡಿ ಏನು ಮಾಡಿದ್ದಾರೆ, ಅವರು ಆಗ ಯೆಹೋವನಿಗೆ ಕೂಗಿದರು. ಹಲ್ಲೆಲೂಯಾ. ಅವರು ಈ ಸೈನ್ಯವನ್ನು ನೋಡುವಾಗ ಯೆಹೋವನಿಗೆ ಕೂಗುತ್ತಾ ಇದ್ದಾರೆ, ಯೆಹೋವನಿಗೆ ಸಹಾಯ ಮಾಡು. ಆಮೇಲೆ ಯಾಜಕರು ಏನು ಮಾಡ್ತಾರೆ, ತುತ್ತೂರಿಗಳನ್ನು ಊದಿದರು. ಇದಲ್ಲದೆ ಯೆರೊಬ್ಯಾಮನನ್ನು ಸಮಸ್ತ ಇಸ್ರಾಯೇಲನ್ನು ಹೊಡೆದನು. ಅದು ಗಮನಿಸಬೇಕು ನೋಡಿ. ಈ ಅಬೀಯಾಮನಿಗೋಸ್ಕರ, ಯೆಹೂದ್ಯರಿಗೋಸ್ಕರ ಯೆರೊಬ್ಯಾಮನನ್ನು ಅವನ ಸಮಸ್ತ ಸೈನ್ಯವನ್ನು ಯಾರು ಹೊಡೆದನು ಅಂತ ಬರೆದನು. ಅದನ್ನು ಓದಿ ನೋಡಿರಿ, ಯೆಹೋವನು ಹೊಡೆದನು.
ಯುದ್ಧ ಬಂದಿರೋದು ಯಾರಿಗೆ? ದೇವರ ಮಕ್ಕಳಿಗೆ. ಅವರು ದೇವರ ಮಕ್ಕಳು, ಇವರು ದೇವರ ಮಕ್ಕಳು. ಆದರೆ ಒಂದು ಗ್ರೂಪ್ ಏನ್ ಮಾಡಿದೆ, ಇಸ್ರಾಯೇಲ್ಯರು ದೇವರನ್ನು ಮರೆತು ದೇವರನ್ನು ಹುಡುಕದೆ ಇಷ್ಟವಿಲ್ಲದ ಕಾರ್ಯಗಳನ್ನು ಮಾಡಿ ಅವರ ಸ್ವಂತ ಬಲದಿಂದ ಯುದ್ಧಕ್ಕೆ ಬಂದಿದ್ದಾರೆ. ಆದರೆ ಯಹೂದ್ಯರಾದರೂ ಬೆಳಿಗ್ಗೆ ಸಂಜೆ ಎಲ್ಲ ಅವರು ನಮ್ಮ ರೀತಿಯಲ್ಲಿ ಹೇಳಿದರೆ ಪ್ರಾರ್ಥನೆ ಮಾಡುತ್ತಾ, ದೇವರ ಆರಾಧನೆ ಮಾಡುತ್ತಾ, ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುತ್ತಾ, ದೇವರಿಗೆ ಇಷ್ಟವಿಲ್ಲದ ಎಲ್ಲವನ್ನು ತೆಗೆದು ಹಾಕಿ ದೇವರ ಸನ್ನಿಧಿಗೆ ಬಂದಿದ್ದಾರೆ. ಈಗ ನೋಡಿರಿ, ಇಬ್ಬರು ಕೂಡ ಯುದ್ಧಕ್ಕೆ ಬಂದಿದ್ದಾರೆ. ಯುದ್ಧಕ್ಕೆ ಬರುವಾಗ ಅವರಿಗೆ ದೇವರಿಲ್ಲ. ಇಸ್ರಾಯೇಲರಿಗೆ ದೇವರನ್ನು ಕರೆಯೋ ಕೆಲಸ ಇಲ್ಲ. ಆದರೆ ಯಹೂದ್ಯರು ಏನು ಮಾಡ್ತಾರೆ, ಅವರು ಸುತ್ತಿ ಒಳ್ಳೆ ಟ್ರಿಕ್ಕಲ್ಲಿ ಬರ್ತಾ ಇದ್ದಾರೆ. ಮುಂದೇನು ಹಿಂದೇನು ಬಂದರೂ ಇನ್ನು ಯಹೂದ್ಯರಿಗೆ ಯಾವ ದಾರಿನೂ ಇಲ್ಲ. ಆದರೆ ಅವರು ಏನು ಮಾಡಿದರು, ಯೆಹೋವನಿಗೆ ಕೂಗಿದರು, ಯೆಹೋವನಿಗೆ ಮೊರೆ ಇಟ್ಟರು. ಬೇಗನೆ ದೇವರು ಅವರಿಗೆ ಸಹಾಯ ಮಾಡಿ ಏನು ಮಾಡಿದರೆ, ಆ ಇಸ್ರಾಯೇಲ್ಯರನ್ನು ತನ್ನ ಮಕ್ಕಳನ್ನು ತನ್ನನ್ನು ಅನುಸರಿಸದೆ ಬಂದು ತನ್ನ ಮಕ್ಕಳನ್ನು ಯುದ್ಧ ಮಾಡ್ತಾರೆ. ಅವರಿಗೆ ಯೆಹೋವನೇ ಅವರಿಗೆ ವಿರುದ್ಧವಾಗಿ ಯುದ್ಧ ಮಾಡಿ ಅವರಲ್ಲಿ ನೋಡಿ, ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, 5 ಲಕ್ಷ ಜನ ಹದರಾಗುವಂತೆ ಮಾಡಿತ್ತು. ಹಾಲೆಲೂಯ. ಇದರಲ್ಲಿ ಏನಾಗಿರುತ್ತೆ, ಇಸ್ರಾಯೇಲ್ಯರೇ ಯಹೂದ್ಯರು ಇಬ್ಬರೂ ದೇವರ ಮಕ್ಕಳು. ಇಸ್ರಾಯೇಲ್ಯರಂದರೆ ದೇವರ ಜನಾಂಗ. ದೇವರು ಎಷ್ಟೋ ಪ್ರೀತಿಯಿಂದ ಅವರನ್ನು ಕರೆದುಕೊಂಡು ಬಂದಿದ್ದಾರೆ. ಆ ಜನಾಂಗಗಳಿಗೀಗ ದೇವರನ್ನು ಮರೆತು ಬಿಟ್ಟು, ದೇವರ ಪ್ರೀತಿಯನ್ನು ಬಿಟ್ಟು ಅವರು ಹೋಗುವ ಕಾರಣ ಅವ್ರಿಗೀಗ ಏನಾಯಿತಂದರೆ ಸೋಲು ಬಂದಿದೆ. ನೋಡಿ, ಅಲ್ಲಿನೇ ಬರೆಯಲ್ಪಟ್ಟಿದೆ 18ನೇ ವಾಕ್ಯದಲ್ಲಿ, ಹೀಗೆ ಇಸ್ರಾಯೇಲ್ಯರು ಆ ಕಾಲದಲ್ಲಿ ತಗ್ಗಿಸಲ್ಪಟ್ಟರು. ಯಹೂದ್ಯರು ತಮ್ಮ ಪಿತೃಗಳ ದೇವರಾದ ಯೆಹೋವನಲ್ಲಿ ಭರವಸವಿಟ್ಟಿದ್ದರಿಂದ ಬಲಗೊಂಡರು. ಹಾಲೆಲೂಯ. ಹೀಗೆ ಆ ಕಾಲದಲ್ಲಿ ಇಸ್ರಾಯೇಲಿನ ಮಕ್ಕಳು ತಗ್ಗಿಸಲ್ಪಟ್ಟರು. ಆದರೆ ಯಹೂದದ ಮಕ್ಕಳು ತಮ್ಮ ಪಿತೃಗಳ ದೇವರಾದ ಕರ್ತನ ಮೇಲೆ ಆದುಕೊಂಡದರಿಂದ ಜಯ ಹೊಂದಿದರು. ದೇವರ ಮಕ್ಕಳೇ, ನಾವೆಲ್ಲರೂ ಕೂಡ ದೇವರ ಮಕ್ಕಳು. ಆದರೆ ಯಾರು ದೇವರನ್ನು ಹೆಚ್ಚಾಗಿ ಪ್ರೀತಿಸಿ ದೇವರ ಮಾತುಗಳನ್ನು ಅನುಸರಿಸಿ ದೇವರ ಜೊತೆಯಲ್ಲಿ ನಡೆಯುತ್ತಾರೋ ಅವರಿಗೆ ಜಯ ಉಂಟು. ಹಲ್ಲೆಲೂಯ. ಈಗ ನಾವು ನೋಡುವಾಗ ಒಂದು ವೇಳೆ ದೇವರ ಮಕ್ಕಳಿಗೆ ವಿರುದ್ಧವಾಗಿಯೇ ನಾವು ಯುದ್ಧಕ್ಕೆ ಹೋದರೂ ಕೂಡ, ದೇವರ ಮಕ್ಕಳಿಗೆ ವಿರುದ್ಧವಾಗಿ ನಾವು ಯುದ್ಧಕ್ಕೆ ಹೋದರೂ ಕೂಡ ನೋಡಿರಿ, ದೇವರು ನಮ್ಮ ಜೊತೆಯಲ್ಲಿ ಇರುವುದಿಲ್ಲ. ಏನಾದರೂ ದೇವರ ಮಕ್ಕಳ ಮೇಲೆ ನಮಗೆ ಬೇಜಾರಾಗಿದರೆ ಏನು ಮಾಡಬೇಕು, ಅವರಿಗೆ ಹೇಳಿ ತಿಳಿಸಬಹುದು, ಇಲ್ಲದ್ರೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಬಹುದು. ಯಾವತ್ತೂ ಕೂಡ ಆವತ್ತು ಅವರೆಲ್ಲ ಏನು ಮಾಡಿದ್ರು, ಹೋಗಿ ಡೈರೆಕ್ಟ್ ಯುದ್ಧ ಮಾಡ್ತಾ ಇದ್ರು. ಈಗ ನಾವು ಒಬ್ಬರ ಮೇಲೆ ನಮಗೊಂದು ಇಷ್ಟ ಆಗಿಲ್ಲ, ನಮಗೊಂದು ಬೇಜಾರಾಯಿತು, ಅದಕ್ಕೆ ನಾವೇನು ಮಾಡೋದು, ಬೇರೆಯವ್ರ ಹತ್ರ ಹೇಳೋದು, ನಾವು ಒಂಥರ ಅವರನ್ನು ಹೆಂಗಾದರೂ ಕೆಳಗೆ ಮಾಡಬೇಕು, ಅವರಿಗೆ ತೊಂದರೆ ಕೊಡಬೇಕು, ಈ ಥರ ಎಲ್ಲ ದೇವರ ಮಕ್ಕಳಾದ ನಾವು ಯೋಚಿಸಲೇಬಾರ್ದಂತ ಈ ವಾಕ್ಯ ನಮಗೆ ತಿಳಿಸ್ಕೊಡ್ತಾ ಇದೆ. ಯಾಕಂದರೆ ಅದರ ಯೋಚನೆ ಮಾಡಿಕೊಳ್ಳುವಾಗಲೇ ದೇವರು ನಮ್ಮಿಂದ ದೂರ ಹೋಗ್ತಾರೆ. ಹಾಲೆಲೂಯ. ದೇವರು ತನ್ನ ಮಕ್ಕಳು ಎಲ್ಲರೂ ದೇವರಿಗೆ ಒಂದೇ ರೀತಿಯಾಗಿದ್ದಾರೆ. ಆದರೆ ಒಂದೇ ಒಂದು ವ್ಯತ್ಯಾಸ, ಯಾರು ದೇವರನ್ನು ಹುಡುಕುತ್ತಾರೋ, ಯಾರು ದೇವರ ಆಜ್ಞೆಗಳನ್ನು ಅನುಸರಿಸ್ತಾರೋ ಅವರ ಜೊತೆಯಲ್ಲಿ ದೇವರಿರ್ತಾರೆ. ಹಾಲೆಲೂಯ. ಯಾರು ದೇವರನ್ನು ಪ್ರೀತಿ ಕಡಿಮೆ ಮಾಡಿಕೊಂಡು ಈ ಲೋಕವನ್ನು ಹುಡುಕಿ ನಡೆದು ಮತ್ತೆ ಏನಾದರೆಲ್ಲ ಬೇಡದ ಕಾರ್ಯಗಳಲ್ಲಿ ನಾವು ಸಿಲುಕಿ ಹೋಗುವಾಗ ಅವರ ಜೊತೆಯಲ್ಲಿ ದೇವರು ಇರಲಿಕ್ಕೆ ಚಾನ್ಸ್ ಇಲ್ಲ. ಹಾಲೆಲೂಯ. ಇದು ನೋಡಿ, ದೇವರ ಮಕ್ಕಳು ಅಂತ ಹೇಳಿದ್ರು ಕೂಡ ನಾವು ಮತ್ತೊಬ್ಬರಿಗೆ ಫೈಟ್ ಮಾಡಲಿ ಥರ ನಮ್ಮ ಮನಸ್ಸೊಳಗೆ ಕೋಪ ಜಗಳೆಲ್ಲ ಇಟ್ಟುಕೊಂಡು ಅವರು ಸರಿ ದೇವರ ಮಕ್ಕಳು ಹಾಗೆ ಸರಿ ಇಲ್ಲ ಅಂತೆಲ್ಲ ಹೇಳಕ್ಕೆ ಹೋದರೆ ನೋಡಿರಿ, ನಮಗೆ ಅದು ಆಶೀರ್ವಾದವಾಗುವುದಿಲ್ಲ. ಅಲ್ಲಿ ನೋಡಿ, ನನಗೆ ದುಃಖವಾದ ಒಂದು ವಿಷಯ ಏನಂದರೆ, ಅವರು ದೇವರ ಮಕ್ಕಳು, ಇವರು ದೇವರ ಮಕ್ಕಳು, ಅವರು ಇಸ್ರಾಯೇಲ್ಯರು, ಇವರು ಯೆಹೂದ್ಯರು. ಆದರೆ ಅಲ್ಲಿ ಯುದ್ಧ ಮಾಡಿದ್ದು ಯೆಹೋವನು ಯೆಹೂದ್ಯರಿಗೋಸ್ಕರ 5 ಲಕ್ಷ ಜನರನ್ನು ಸಾಯೋ ಥರ ದೇವರು ಕೂಡ ಅದರಲ್ಲಿ ನಿಂತುಕೊಂಡು ಯೆಹೋವನು ಕೂಡ ಹೊಡೆದರು ಎಂದು ಬರೆಯಲ್ಪಟ್ಟಿದೆ. ಅಲ್ಲಿ ಯುದ್ಧ ಮಾಡಿದ್ದಾರೆ ಎಂದು ಬರೆಯಲ್ಪಟ್ಟಿದೆ. ಹಾಲೆಲೂಯ. ಯಾವತ್ತೂ ಕೂಡ ದೇವರು ನಮಗಾಗಿ ಯುದ್ಧ ಮಾಡೋದು ಯಾವಾಗ ಗೊತ್ತಾ, ನಾವು ಒಬ್ಬ ದೇವ ಮಕ್ಕಳಿಗೆ ವಿರುದ್ಧವಾಗಿ ನಾವೇನಾದರೂ ಮಾಡಕ್ಕೆ ಹೋದರೆ ದೇವರು ನಮಗೆ ವಿರುದ್ಧವಾಗಿ ಕೂಡ ಯುದ್ಧ ಮಾಡ್ತಾರೆ. ಅದರಿಂದ ನಮಗೆ ಯಾರಾದರೂ ದೇವರ ಮಕ್ಕಳ ಮೇಲಾಗಲಿ, ದೇವಸ್ಥಾನಗಳ ಮೇಲಾಗಲಿ, ಇನ್ನೊಬ್ಬರ ಮೇಲಾಗಲಿ ಏನಾದರೂ ಬೇಜಾರಾದರೆ ತಂದೆಯಾದ ದೇವರಿಗೆ ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡೋಣ. ದೇವರೇ ಈ ಥರ ಬೇಜಾರಾಯಿತು, ಆದರೆ ಅದನ್ನು ಬೇರೆಯವರಿಗೆ ಹೇಳೋದಾಗಲಿ, ಅದನ್ನು ಮತ್ತೆ ನಾವು ಅವ್ರನ್ನ ಏನಾದರೂ ಮಾಡೋದಕ್ಕೆಲ್ಲ ಮಾಡೋಕ್ಕೆ ಹೋದರೆ ನಿಶ್ಚಯವಾಗಿ ದೇವರ ವಾಕ್ಯ ಹೇಳ್ತಾರೆ, ಇಸ್ರಾಯೇಲ್
ಇಸ್ರಾಯೇಲರನ್ನು ಆವತ್ತು ಯೆಹೋವನು ಹೊಡೆದನು. ಇದು KJV ವರ್ಷನ್ ಇದೆ, ಅದರಿಂದ ಸ್ವಲ್ಪ ವ್ಯತ್ಯಾಸ ಇದೆ ಬೈಬಲಲ್ಲಿರೋ ವರ್ಡ್ಸ್ಗಳು. ಅದರಲ್ಲಿ ಯುದ್ಧ ಮಾಡಿದರು ಅವರು. ಇವರೇ 4 ಲಕ್ಷ ಜನ ಇರೋದು, ಆದರೆ ಅವರು 8 ಲಕ್ಷ ಬಂದಿರೋದು. ಈಗ 5 ಲಕ್ಷ ಕೂಡ ಖಾಲಿ ಆಗಿದೆ. ಹಾಲೆಲೂಯ. ಆಮೇಲೆ ಆ ವಾಕ್ಯ ಹೇಳಿದೆ, ಹೀಗೆಯೇ ಆ ಕಾಲದಲ್ಲಿ ಇಸ್ರಾಯೇಲಿನ ಮಕ್ಕಳು ತಗ್ಗಿಸಲ್ಪಟ್ಟರು. ಅವ್ರು ತಗ್ಗಿಸಲ್ಪಡ್ಲಿಕ್ಕೆ ಏನು ಕಾರಣ? ಅವರೇ ಕಾರಣ. ಹೇಳ್ತಾ ಇದ್ದಾನೆ, ದೇವರ ಮಕ್ಕಳೇ, ನಾವು ನೀವೆಲ್ಲ ನೀವು ದೇವರ ಕಡೆಗೆ ತಿರುಗಿಕೊಳ್ಳಿ. ಒಂದು ರೀತಿಯಲ್ಲಿ ಹೇಳಿದ್ರೆ, ನೀವು ದೇವರ ಕಡೆ ತಿರುಗಿಕೊಂಡು ಪ್ರಾರ್ಥನಾ ಮಾಡ್ರಿ ಅಂತ ಬುದ್ಧಿ ಹೇಳ್ತಾ ಇದ್ದಾರೆ. ಬುದ್ಧಿ ಹೇಳುವ ಮಾತು ಕೂಡ ಕೇಳದೆ ಇಸ್ರಾಯೇಲ್ ಏನು ಮಾಡ್ತಾರೆ, ಸ್ವಂತ ಬಲದಲ್ಲಿ ಅವರು ಹೆಚ್ಚಳ ಪಟ್ಕೊಂಡು, ನಮ್ಮ ಕೈಯಲ್ಲಿ ಆಗುತ್ತೆ, ನಾವು 8 ಲಕ್ಷ ಜನ ಇದ್ದೀವಿ, ನಾವು 10 ಕುಲದವರಿದ್ದಾರೆ, ನಮಗೆ ಆಗುತ್ತೆ, ಇವರನ್ನು ನಾವು ಹೀಗೆ ಮಾಡಬೇಕು ಅಂತೇಳಿ ಅವರು ಅಡಗಿಸಿ ಇಟ್ಟುಕೊಂಡು ಹಿಂದೆ ಮುಂದೆ ಎಲ್ಲ ಬಂದು, ನಾವು ಜಯಿಸಿದೆ, ನಮಗೆ ನಿನ್ನಾಯ್ತು, ನಮ್ಗೆ ಏನು ಸೋಲು ಬರಲ್ಲದ ಧೈರ್ಯದಿಂದ ಬಂದರು. ಅದರಲ್ಲಿ ಗಮನಿಸಿಕೊಳ್ಳಿ ಪ್ರಿಯ ದೇವರ ಮಕ್ಕಳೇ, ಆದರೆ ಅವರಿಗೆ ಜಯ ಸಿಗಲಿಲ್ಲ. ದೇವರ ವಾಕ್ಯ ಹೇಳಿದ್ರೆ, ಜಯಕ್ಕೆ ಕುದುರೆ ವ್ಯರ್ಥವಾಗಿದೆ ಎಂಬುದಾಗಿ. ಕುದುರೆ ಇದೆ ಅಂತೇಳಿ ಜಯವಾಗಬೇಕೆಂದಿಲ್ಲ. ಆಶೆಗಳು ಈ ಭೂಮಿಯಲ್ಲಿರೋದು ಇದೆ ಅಂತೇಳಿ ಜಯವಾಗಬೇಕೆಂದಿಲ್ಲ. ಆದರೆ ಪರಲೋಕದ ದೇವರು ಏನೂ ಇಲ್ಲದರೂ ಕೂಡ ಅವರ ಜೊತೆಯಲ್ಲಿದ್ದರೆ ಜಯ ಸಿಗುತ್ತೆ. ಹಾಲೆಲೂಯ. ದೇವರ ಮಕ್ಕಳಿಗೆ ಯುದ್ಧ ಮಾಡಲಿಕ್ಕೆ ಯೆಹೋವನ ಜೊತೆಯಲ್ಲಿದ್ದರೆ ಅದು ಯಾವ ರೀತಿಯಲ್ಲಿ ಸಹಾಯ ಆಗುತ್ತೆ ಅಂತ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಆದರೆ ಕಣ್ಣಿಗೆ ಕಾಣದಂಥ ಅಗ್ನಿಮಯವಾದ ಆಶೆಗಳು ಬಂದು ತನ್ನ ಮಕ್ಕಳಿಗೋಸ್ಕರ ಯೆಹೋವನು ಕಾಪಾಡಲಿಕ್ಕೆ ಯುದ್ಧ ಮಾಡ್ತಾರೆ. ಹಾಲೆಲೂಯ. ಅದರಿಂದ ದೇವರ ಮಕ್ಕಳಾದ ನಾವು ಯಾವಾಗಲೂ ದೇವರ ಜೊತೆಯಾಗಿರಲಿಕ್ಕೆ ಪ್ರಯತ್ನ ಪಡಬೇಕು. ನಮಗೆ ಯಾವ ವಿಷಯದಲ್ಲೂ, ನಮಗೆ ಲೋಕದ ವಿಷಯದಲ್ಲಿ ಇದ್ದುಕೊಂಡು ಯಾವ ಪ್ರಯೋಜನವೂ ಬರಲಿಕ್ಕಿಲ್ಲ. ಆದರೆ ದೇವರ ಜೊತೆಯಲ್ಲಿದ್ದರೆ ನಾವು ಮಾಡುವ ಕಾರ್ಯಗಳೆಲ್ಲವೂ ಕೂಡ ಸಕ್ಸಸ್ ಆಗುತ್ತೆ. ದೇವರು ಹೇಳುತ್ತಾರೆ, ನೀವು ಸ್ಟ್ರಾಂಗ್ ಆಗಿರಿ, ಬಲ ಹೊಂದಿಕೊಳ್ಳಿರಿ, ನಿಮ್ಮ ಕೈಗಳು ಜೋರು ಬೀಳಬೇಡ, ನೀವು ಬಲ ಹೊಂದಿ ಹೋಗಬೇಡ, ನಾನು ನಿಮ್ಮ ಜೊತೆ ಇರ್ತೀನಿ. ಆದರೆ ಒಂದು ಕಂಡೀಷನ್ ಏನಂದರೆ, ನಾವು ದೇವರನ್ನು ಹುಡುಕುವರಾಗಿರಬೇಕು. ನೀವು ಸೋಲಬೇಡ. ನಿಮ್ಗೆ ಏನೇ ಕಷ್ಟ ಬಂದರೂ ಕೂಡ ಸಹಾಯ ಮಾಡುವ ದೇವರು ಇವತ್ತು ಅವನ ಶಕ್ತಿ ಕಡಿಮೆ ಆಗಿಲ್ಲ, ಅವನ ಶಕ್ತಿ ಹಾಗೇ ಇದೆ. ಈಗಲೂ ಸಹಾಯ ಮಾಡ್ತಾರೆ. ಯಾವಾಗ ದೂತರನ್ನು ದಂಡಿಸಿ ಈಗಲೂ ನಿಮಗೋಸ್ಕರ ಬೇಕಾದರೆ ದೂತರು ಬಂದು ಇಳಿತಾರೆ. ಹಾಲೆಲೂಯ. ಆದರೆ ಒಂದು ವ್ಯತ್ಯಾಸ ಇರ್ತದೆ, ನಿಮಗೆ ಜಯ ಸಿಗುತ್ತೆ. ಆದರೆ ನೀವು ಪ್ರಾರ್ಥನೆ ಮಾಡಿರ್ತೀರ, ಜಯ ಸಿಕ್ಕಿರ್ತದೆ. ಆದರೆ ದೂತರನ್ನು ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸೋಕ್ಕಾಗಲ್ಲ. ಅಷ್ಟೇ ಒಂದು ವ್ಯತ್ಯಾಸ ಇರೋದು. ಕಣ್ಣಿಗೆ ಕಾಣದ ಕಾರಣ ನಾವೇನು ತಿಳ್ಕೊಳ್ಳೋದು, ನಾವೇ ಜಯ ಹೊಂದಿರ್ಬೋದು. ಹಾಗಲ್ಲ, ನಾವು ಪ್ರಾರ್ಥನೆ ಮಾಡುವಾಗ ಇವತ್ತು ಕೂಡ ದೇವರು ಅದ್ಭುತ ಮಾಡ್ತಾರೆ. ಇವತ್ತು ಕೂಡ ದೇವರು ನಮ್ಮ ಕಷ್ಟಗಳಾಗಲಿ, ಇಕ್ಕಟ್ಟುಗಳಾಗಲಿ, ಸೋಲುಗಳಾಗಲಿ, ನಾನು ಇನ್ನು ಮುಗ್ಗಿ ಹೋಯಿತು, ನಮಗೆಲ್ಲ ಬಲ ಮುಗ್ಗಿ ಹೋಯ್ತು, ಇನ್ನು ಏನೂ ಇಲ್ಲ ಅಂತ ತಿಳ್ಕೊಂಡ್ರು ಕೂಡ ದೇವರು ಹೇಳ್ತಾರೆ, ನೀವು ಧೈರ್ಯವಾಗಿರಿ. ದೇವರು ನಮ್ಮ ಜೊತೆಯಲ್ಲಿರುವಷ್ಟು ಕಾಲ ನಾವು ಕುಗ್ಗಿ ಹೋಗಬೇಕಾಗಿಲ್ಲ, ಧೈರ್ಯ ಕೆಟ್ಟು ಹೋಗಬೇಕಾಗಿಲ್ಲ. ಬಿ ಕರೇಜ್ ಅಂತ ಹೇಳ್ತಾರೆ, ಬಿ ಸ್ಟ್ರಾಂಗ್ ಅಂತ ಹೇಳ್ತಾರೆ. ನಾವು ಸ್ಟ್ರಾಂಗ್ ಆಗಿರೋಣ, ನಾವು ಧೈರ್ಯವಾಗಿರೋಣ. ಯಾಕೆಂದರೆ ನಮ್ಮ ಶಕ್ತನಾದ ದೇವರು ನಮ್ಮ ಜೊತೆ ಇರ್ತಾರೆ. ಜೊತೆ ಇರಬೇಕಾದ್ರೆ ನೋಡಿ, ಅಬೀಯನ ವಿಷಯದಲ್ಲಿ, ಇಸ್ರಾಯೇಲರ ವಿಷಯದಲ್ಲಿ, ಯೆಹೂದ್ಯರ ವಿಷಯದಲ್ಲಿ ದೇವರು ನಮಗೊಂದು ಮಾತು ಹೇಳಿಕೊಡ್ತಾರೆ. ಆ ಕಾಲದಲ್ಲಿ ಇಸ್ರಾಯೇಲ್ ಮಕ್ಕಳಿಗೆ ತಗ್ಗಿಸಲ್ಪಟ್ಟರು, ಆದರೆ ಯೆಹೂದನ ಮಕ್ಕಳು ತಮ್ಮ ಪಿತೃಗಳ ದೇವರಾದ ಕರ್ತನ ಮೇಲೆ ಆದುಕೊಂಡದ್ರಿಂದ ಜಯ ಹೊಂದಿದರು. ಯೆಹೂದ್ಯರು ದೇವರನ್ನು ಆದುಕೊಂಡದ ಕಾರಣ, ದೇವರನ್ನು ಆಶ್ರಯಿಸಿಕೊಂಡ ಕಾರಣ, ದೇವರೇ ನಮಗೆ ಸಹಾಯ ಮಾಡೋದು ಅವರು ಕೇಳಿಕೊಂಡ ಕಾರಣ ಅವರಿಗೆ ಜಯ ಸಿಕ್ಕಿದೆ. ದೇವರು ಹಾಲೆಲೂಯ. ಮತ್ತೆ ಅಬೀಯನ ಕಾಲ ಆದಮೇಲೆ ಆತನ ಮಗನಾದ ಆಸನು ಕೂಡ ರಾಜನಾಗಿ ಬರ್ತಾನೆ. ನೋಡಿ, ದೇವರ ಜೊತೆಯಲ್ಲಿರುವಾಗ ನಮಗೆ ಜಯ ಸಿಗುತ್ತೆ. ಜಯ ಸಿಗುತ್ತೆ ಅಂತ ಹೇಳಿದರೆ ನಮ್ಮ ಬಲ ಕುಂದಿ ಹೋಗಬೇಡ, ನಾವು ಸೋತು ಹೋಗಬೇಡ ಅಂತ ಹೇಳುವಾಗಲೂ ಅದು ಯಾವ ರೀತಿಯಲ್ಲಿ ನಮಗೆ ಆ ಸೋಲಿಲ್ಲದಂತೆ ಜಯ ಹೊಂದಬಹುದು ಅಂತ ಹಸುಗಳ ವಿಷಯದಿಂದ ಹೇಳ್ತಾ ಇದ್ದೀನಿ. ರೆಹಬಿಯ ಬಗ್ಗೆ ಹೇಳಿದೆಯಲ್ಲ, ಆಮೇಲೆ ಅವರ ಮಗನಾದ ಅಬಿಯ ಮಗ ಹೇಳಿದೆ. ಅಬಿಯ ದೇವರ ಜೊತೆಯಲ್ಲಿದ್ದ ಕಾರಣ ಜಯ ಹೊಂದಿದರು. ಈಗ ಅವರ ಮಗನಾದ ಆಸನ ಬಗ್ಗೆ 14ನೇ ಅಧ್ಯಾಯದಲ್ಲಿದೆ. ಅದರಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ಆಸನು ಕೂಡ ರಾಜನಾಗಿ ಬರುವಾಗ ಆತನು ಕೂಡ ತಂದೆಯ ಆರಾಧಿಸಿರುವ ದೇವರನ್ನೇ ಆರಾಧನೆ ಮಾಡಿ ಮತ್ತು ಇನ್ನು ತುಂಬ ಪ್ರೀತಿಯಿಂದ ದೇವರನ್ನು ಹುಡುಕಲಿಕ್ಕೆ ಶುರು ಮಾಡಿದರು. ಅಲ್ಲಿ ಏನು ಬರೆಯಲ್ಪಟ್ಟೆ ಅಂದರೆ, 2ನೇ ವಾಕ್ಯದಲ್ಲಿ, ಆಸನು ತನ್ನ ದೇವರಾದ ಕರ್ತನ ದೃಷ್ಟಿಯಲ್ಲಿ ಒಳ್ಳೆಯದನ್ನು ಸರಿಯಾದದನ್ನು ಮಾಡಿದರು. ಮತ್ತು ತಮ್ಮ ಪಿತೃಗಳ ದೇವರಾದ ಕರ್ತನನ್ನು ಹುಡುಕಲು ಎಲ್ಲರಿಗೂ ಕೂಡ ಹಾಗೆ ಪಿತೃಗಳ ದೇವರಾದ ಯೆಹೋವನನ್ನು ಹುಡುಕಿರಿ ಎಂದು ಹೇಳಿಕೊಂಡು ದೇಶದಲ್ಲಿ
ಒಂದು ಶುದ್ಧೀಕರಣವನ್ನು ಮಾಡುತ್ತಾ ಇದ್ದಾರೆ. ದೇಶವೆಲ್ಲವೂ ಕೂಡ ಆಸನೆಂಬ ರಾಜನು ದೇವರ ಕಡೆ ತಿರುಗಿಕೊಳ್ಳಿಕ್ಕೆ ಸಹಾಯ ಮಾಡಿ ಹಾಗೆ ಸಂತೋಷವಾಗಿ ಹೋಗುತ್ತಾ ಇದ್ದಾರೆ. ಆ ಸಮಯದಲ್ಲಿ ಇಥಿಯೋಪಿಯದವರು ಅವರಿಗೆ ಮತ್ತೆ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಯುದ್ಧಕ್ಕೆ ಬರುವಾಗ ಈ ಆಸನೆಂಬ ರಾಜನು ಯಾವ ರೀತಿಯಲ್ಲಿದ್ದಾರೆ? ದೇವರ ಭಯಭಕ್ತಿಯಲ್ಲಿದ್ದಾರೆ. ಆ ದೇಶದಲ್ಲಿ ಎಲ್ಲವೂ ಕೂಡ ಯೆಹೂದ್ಯದಲ್ಲಿ ಎಲ್ಲ ಜಾಗದಲ್ಲೂ ಕೂಡ ದೇವರನ್ನೇ ಆರಾಧಿಸಬೇಕು, ದೇವರ ಭಯಭಕ್ತಿಯಲ್ಲಿ ನಡೆದುಕೊಳ್ಳಬೇಕು ಅಂತೇಳಿ ಆಜ್ಞೆ ಕೊಟ್ಟು ಎಲ್ಲರನ್ನು ಕೂಡ ದೇವರ ದಾರಿಯಲ್ಲಿ ನಡೆಸಿ ದೇವರ ದೃಷ್ಟಿಯಲ್ಲಿ ಒಳ್ಳೆಯದನ್ನು ಮಾಡಿಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಒಳ್ಳೆಯದನ್ನು ಮಾಡಿ ದೇವರಿಗೆ ಸಂತೋಷಪಡಿಸಿದ ಆಸನಿಗೆ ಇವಾಗ ನೋಡಿ ಇಥಿಯೋಪಿಯಾದ ದೇಶದವರು ಅವರ ಮೇಲೆ ಅವರಿಗೆ ತೊಂದರೆ ಕೊಡಲಿಕ್ಕೆ ಬರ್ತಾ ಇದ್ದಾರೆ. ಅವರು ಬರುವಾಗ ಏನು ಮಾಡಿದ್ರೆ ಅವರು 10 ಲಕ್ಷ ಸೈನ್ಯದೊಂದಿಗೆ ಅವ್ರು ಬರ್ತಾ ಇದ್ದಾರೆ. ಮತ್ತು ಅವರಿಗೆ 300 ರಥಗಳು ತೆಗೆದುಕೊಂಡು ಬರ್ತಾ ಇದ್ದಾರೆ. 10 ಲಕ್ಷ ಜನ ಸೈನ್ಯ ಯುದ್ಧ ಮಾಡಕ್ಕೆ ಬರ್ತಾ ಇದ್ದಾರೆ. ಇವರಾದರೂ 2 ಕುಲದವರು, ಯೆಹೂದ್ಯರು, ಬೆನ್ಯಾಮರು, ಸ್ವಲ್ಪ ಜನ, ಅಷ್ಟೊಂದು ಜನ ಇಲ್ಲ. ಇವರಿಗೆ ಯುದ್ಧಕ್ಕೆ ಬರುವಾಗ ಅವರು 10 ಲಕ್ಷ ಜನ, 300 ರಥ ಎಲ್ಲವೂ ತೆಗೆದುಕೊಂಡು ಅವರು ಬರ್ತಾ ಇದ್ದಾರೆ. ಇದನ್ನು ಆಸನ ನೋಡುವಾಗ ಆತನ ಏನು ಮಾಡ್ತಾನಂದರೆ 2 ಪೂರ್ವಕಾಲ ವೃತ್ತಾಂತ ಪುಸ್ತಕ 14ನೇ ಅಧ್ಯಾಯ 11ನೇ ವಾಕ್ಯ ಓದಿಕೊಳ್ಳುತ್ತಾ, ಆಸನು ತನ್ನ ದೇವರಾದ ಯೆಹೋವನಿಗೆ, ಯೆಹೋವನೇ, ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ. ಬಲಿಷ್ಠನು ಬಲಹೀನರ ಮೇಲೆ ಬೀಳುವಾಗ ನಿನ್ನ ಹೊರತು ರಕ್ಷಕನಿಲ್ಲ. ಹಲ್ಲೆಲೂಯಾ. ಬಲಿಷ್ಠರಾದವರು ಬಲಹೀನರ ಮೇಲೆ ಯುದ್ಧಕ್ಕೆ ಬರುವಾಗ ನೀವೇ ಸಹಾಯ. ಅಂದರೆ ಅರ್ಥ ಏನು? ದೇವರೇ, ಇವರು ತುಂಬ ಜನವನ್ನು ಕರ್ಕೊಂಡು ಯುದ್ಧಕ್ಕೆ ಬಂದಿದ್ದಾರೆ, ಇವರು ಬಲಿಷ್ಠರಾಗಿದ್ದಾರೆ, ನಾವಾದರೂ ಆಸನ ಜೊತೆಯಲ್ಲಿರುವ ಜನಾಂಗಗಳನ್ನು ಹೇಳಿಕೊಂಡು ಯೆಹೂದ್ಯರನ್ನು ಹೇಳಿಕೊಂಡು ಹೇಳ್ತಾರೆ, ನಾವಾದರೂ ಬಲಹೀನರಾಗಿದ್ದೀವಿ, ಆದರೆ ನಮಗೆ ಸಹಾಯ ಮಾಡುವನು ಬಲವಂತನಾದ ನೀವಲ್ಲವೋ ಅಂತ ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಎಂದ ಪ್ರಾರ್ಥನೆ ನೋಡಿ. ಆ ಬಲಿಷ್ಠರನ್ನು ನೋಡಿಕೊಂಡು ಅಯ್ಯೋ ಇನ್ನು ಏನು ಮಾಡಲಿ ಅಂದ್ಬಿಟ್ಟು ಅಲ್ಲಿ ಓಡ್ಲಿಕ್ಕೆ ಹೋಗಿಲ್ಲ, ಯೆಹೋವನ ಸನ್ನಿಧಿಯಲ್ಲಿ ಮೊರೆ ಇಡುತ್ತಾರೆ. ಪ್ರಿಯ ದೇವರ ಮಕ್ಕಳೇ, ನಾವು ಶಕ್ತರಾಗಲಿಕ್ಕಾಗಿ, ನಾವು ನಮ್ಮದು ಧೈರ್ಯ ಬಿಟ್ಟು ಹೋಗೋದಿರಲಿಕ್ಕಾಗಿ ನಾವು ಮೇಲಾಗಿದ್ದಲ್ಲಿ ಅರ್ಥ ಮಾಡಬೇಕಾದ್ರು ದೇವರಲ್ಲಿ ನಮ್ಮ ಭರವಸೆ ಇರಲಿ. ಹಲ್ಲೆಲೂಯಾ. ದೇವರಲ್ಲಿ ನಮ್ಮ ಭರವಸೆ ಇರಲಿ. ಆತನಿಗೆ ಕಷ್ಟ ಬಂದಿದೆ, ದೇವರ ಹತ್ರನೇ ಇದ್ರು, ಪ್ರಾರ್ಥನೆ ಮಾಡ್ತಾ ಇದ್ರು. ಎಲ್ಲ ದೇಶವೆಲ್ಲ ಶುದ್ಧೀಕರಿಸಿ ನೀವು ಅದು 11, 12, 13, 14ನೇ ಅಧ್ಯಾಯಗಳು ಓದಿ ನೋಡಿರಿ. ಅದರಲ್ಲೆಲ್ಲ ತುಂಬ ಚೆನ್ನಾಗಿ ದೇವರ ಕಡೆ ಬಂದು ಅವರು ಏನೇನು ಮಾಡಿದೆ, ದೇವರ ಕಡೆ ಇಲ್ಲದವರು ಏನು ಮಾಡಿದೆ ಎಲ್ಲ ಬರೆಯಲ್ಪಟ್ಟಿದೆ. ಫಸ್ಟೆಲ್ಲ ಇದು ವಾಕ್ಯಗಳು ಓದುವಾಗ ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಆದರೆ ದೇವರು ಈಗ ಅದರಲ್ಲಿ ಎಷ್ಟು ಆಳವಾದ ವಿಷಯ, ದೇವರ ಕಡೆ ಇರುವಾಗ ಹೇಗೆ ದೇವರ ಮಕ್ಕಳಿಗೆ ಸಹಾಯ ಆಗುತ್ತೆ ಅಂತ ಇದು ದೇವರು ನನಗೆ ಹೇಳಲಿಕ್ಕೆ ಹೇಳೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅರ್ಥ ಮಾಡಿಕೊಳ್ಳಿ. ದೇವರು ಸಹಾಯ ಮಾಡೋದು ಹೇಗೆ ಅಂತ ನೋಡಿದ್ರೆ ಅವರಿಗೆ ಕಷ್ಟ ಬರದೆ ಕಾಪಾಡಿಲ್ಲ. ಇಥಿಯೋಪ್ಯರು ಬರದಂತೆ ದೇವರು ಮಾಡ್ಬೋದಿತ್ತಲ್ಲ, ಹಾಗೆ ಮಾಡಿಲ್ಲ. ಅವರು ಬಂದಿದ್ದಾರೆ. ಬರುವಾಗ ನಮ್ಮ ಚಿಂತೆ ಯಾವ ರೀತಿ ಇರುತ್ತೆ, ನಾವು ಯಾವ ರೀತಿಯಲ್ಲಿ ಅದಕ್ಕೆ ಒಂದು ರೆಸ್ಪಾನ್ಸ್ ಕೊಡ್ತೀರಾ ಅಂತ ದೇವರು ನೋಡ್ತಾ ಇದ್ದಾರೆ. ನೋಡಿ, ಆ ಕಷ್ಟ ಬರುವಾಗ ಕಷ್ಟ ಬಂದಿದೆ, ದೇವರ ಮಕ್ಕಳಿಗೆ ಕಷ್ಟ ಬಂದಿದೆ. ಏನಂದರೆ 10 ಲಕ್ಷ ಸೈನ್ಯ ಮತ್ತು ಅವರ 300 ರಥಗಳು ಎಲ್ಲ ಬಂದು ಮುತ್ತಿಗೆ ಹಾಕೊಳ್ತಾರೆ, ಬಂದು ಕಷ್ಟ ಕೊಡ್ತಾ ಇದ್ದಾರೆ. ಕಷ್ಟ ಬಂದಿದೆ. ಕಷ್ಟ ಬರುವಾಗ ದೇವರ ಮಕ್ಕಳು ಏನು ಮಾಡ್ತಾ ಇದ್ದಾರೆ? ದೇವರಿಗೆ ಮೊರೆ ಇಡ್ತಾ ಇದ್ದಾರೆ. ಮೊರೆ ಇಡುವಾಗ ನೋಡಿ ಆ ಮಾತುಗಳು ನೋಡಿ, ಬಲಿಷ್ಠರೊಂದಿಗೆ ಬಲಹೀನರಿಗೆ ತೊಂದರೆ ಆಗುವಾಗ ಬಲಹೀನರನ್ನು ಕಾಪಾಡಲಿಕ್ಕೆ ನೀವು ಮಾತ್ರ ಇರೋದು. ಹಲ್ಲೆಲೂಯಾ. ಪ್ರಿಯರೇ, ನಮಗೂ ಕೂಡ ಈ ಭೂಮಿಯಲ್ಲಿ ನಾವು ಬದುಕುವಾಗ ಬಲಿಷ್ಠರಾಗಿ ಒಂದು ವೇಳೆ ರೋಗಗಳಾದರೂ, ಬಲಿಷ್ಠವಾದ ರೋಗ ಅಂತ ಹೇಳ್ಬೋದು, ಕಷ್ಟಗಳು, ನೋವುಗಳು, ಜಗಳಗಳು, ಯಾರಾದರೂ ನಮಗೆ ಕೇಸುಗಳು ಹಾಕೋದು ಆ ಥರ ಎಲ್ಲ ಮಾಡುವುದಾದರೆ ದೇವರು ಹೇಳ್ತಿದ್ರೆ ಬಲಿಷ್ಠರೊಂದಿಗೆ ಯುದ್ಧ ಮಾಡಲಿಕ್ಕೆ ಬಲಹೀನರ ಕೈಯಲ್ಲಿ ಆಗುವುದಿಲ್ಲ. ಒಪ್ಪಿಕೊಳ್ಳಬೇಕು. ನಾವು ಹೇಳಬೇಕು, ದೇವರೇ, ಅವರು ಬಲಿಷ್ಠರಾಗಿದ್ದಾರೆ, ಅವರು ಮಾಡೋ ಥರ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ, ಅವರು ಹೇಳೋ ಥರ ಹೇಳಲಿಕ್ಕೂ ನಮ್ಮ ಕೈಯಲ್ಲಾಗಲ್ಲ. ನಾವಾದರೂ ಬಲಹೀನರಾಗಿದ್ದೀವಿ, ನಮ್ಮನ್ನೇ ತಗ್ಗಿಸಿಕೊಡ್ತಾ ಇದ್ದಾರೆ, ನಮ್ಮ ಕೈಯಲ್ಲಿ ಏನೂ ಆಗಲ್ಲ ಒಪ್ತಾ ಇದ್ದಾರೆ. ಆಮೇಲೆ ಹೇಳ್ತಾರೆ, ಆಗಾದರೂ ಬಲಹೀನರಿಗೋಸ್ಕರ ಕೆಲಸ ಮಾಡುವನು ನೀವೊಬ್ಬರೇ ಅಲ್ಲವೋ. ಹಲ್ಲೆಲೂಯಾ. ಸಹಾಯ ಇಲ್ಲದವರಿಗೆ, ಬಲಹೀನರಿಗೆ, ಯಾರು ನಿಮ್ಮ ಜೊತೆ ಇರಲ್ಲ, ಎಲ್ಲರೂ ತಳ್ಳಿ ಬಿಡ್ತಾರೆ, ಎಲ್ಲರೂ ದೂರ ಮಾಡ್ತಾರೆ, ಅಂಥವರ ಜೊತೆಯಲ್ಲಿ ಸಹಾಯ ಮಾಡಲಿಕ್ಕೆ ಬರುವರು ಒಬ್ಬರೇ
ದೇವಪ್ರದಿ ಯೆಹೋವನು ಹಲ್ಲೆಲೂಯ, ಕರ್ತನಾದ ಯೇಸು ಹಲ್ಲೆಲೂಯ, ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವರೇ ನೀವಲ್ಲವೂ ಸಹಾಯ ಮಾಡಲಿಕ್ಕಿರುವುದು ಹೇಳಿ ತನ್ನ ಇರುವ ಪರಿಸ್ಥಿತಿಯನ್ನು ಹಾಗೇ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಪ್ರಿಯರೇ, ದೇವರ ವಾಕ್ಯವನ್ನು ಕೇಳುತ್ತಿರುವಾಗ ನಮಗೆ ಎಲ್ಲ ವಿಧವಾದ ಕಷ್ಟಗಳು ಬಂದರೂ ಕೂಡ ಆ ಕಷ್ಟವನ್ನು ಇರುವ ಸ್ಥಿತಿಯಲ್ಲಿ ಹೇಳಿ ನಾವು ಪ್ರಾರ್ಥಿಸಿರಿ. ಕರ್ತನು ನಮಗೆ ಸಹಾಯ ಮಾಡ್ತಾರೆ, ಯೆಹೋವನು ನಮಗೆ ಸಹಾಯ ಮಾಡ್ತಾರೆ. ಕರ್ತನಾದ ಯೇಸು ನಮಗಾಗಿ ಇವರು ಸಹಾಯ ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ಏನು ಹೇಳ್ತಾರೆ ಅಂದರೆ, ಸಹಾಯ ಕೇಳುತ್ತಾ ಇದ್ದಾರೆ, ಬಲಹೀನರನ್ನು ಒಪ್ಪುತ್ತಾ ಇದ್ದಾರೆ, ಅವರು ಬಲಿಷ್ಠರನ್ನು ಒಪ್ಪಿಸಿಕೊಂಡು ದೇವರ ಕೈ ಕೇಳ್ತಾ ಇದ್ದಾರೆ. ಆದರೆ ನೀನು ಬಲವಂತನು ದೇವರೇ, ನೀನು ಬಲಿಷ್ಠನು, ಅವರಿಂದ ಬಿಡಿಸ್ಲಿಕ್ಕೆ ನಿಮ್ಮ ಕೈಯೆಲ್ಲ ಆಗುತ್ತೆ. ದೇವರಿಗೆ ಘನತೆ ಕೊಟ್ಟು ಪ್ರೇಯರ್ ಮಾಡ್ತಾ ಇದ್ದಾರೆ. ಅವರನ್ನು ತಮ್ಮನ್ನು ತಗ್ಗಿಸಿಕೊಂಡು ದೇವರಿಗೆ ಘನತೆ ಕೊಟ್ಟು ನೀನೇ ಆಶ್ರಯವಾಗಿರೋದು, ನೀವು ಅಲ್ಲದೆ ನಮಗೆ ಯಾರೂ ಇಲ್ಲ ಅಂತ ಒಪ್ಪಿಕೊಂಡು ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಗ ದೇವರು ಏನು ಮಾಡಿದಂದರೆ, ಕರ್ತನೇ ನೀವೇ ನಮ್ಮ ದೇವರು, ಮನುಷ್ಯನು ನಿನ್ನೆದುರಲ್ಲಿ ಬಲವುಳ್ಳದಿರಲಿ ಎಂದರು. ಹಲ್ಲೆಲೂಯ. ನೀವೇ ದೇವರು, ಆದರೆ ಮನುಷ್ಯನು ನಿನ್ನೆದುರಲ್ಲಿ ಬಲವುಳ್ಳದಿರಲಿ. ಹಲ್ಲೆಲೂಯ. ನಮ್ಮ ಸಹಾಯ ದೇವರಿಂದ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ. ಅವಾಗ ಅವರು ಸೋತು ಹೋದರೆ ದೇವರು ಸಹಾಯ ಮಾಡಿಲ್ಲ ಅಂತ ಅರ್ಥ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ದೇವರೇ ಮನುಷ್ಯನು ನಿನ್ನೆದುರಲ್ಲಿ ಬಲಗೊಳ್ಳದಿರಲಿ. ಈಗ ಆ ಆಸನ ಮತ್ತು ಯಹೂದ್ಯರು ಜಯ ಹೊಂದಿದ್ರು ಕೂಡ ಏನು ಹೇಳೋದು, ಯೆಹೋವನು ಅವರಿಗೆ ಜಯ ಕೊಟ್ಟಿದೆ ಅಂತ ಹೇಳೋದು. ಆದ ಕಾರಣ ಹೇಳ್ತಾರೆ, ಮನುಷ್ಯರು ಜಯ ಹೊಂದಬೇಡ. ಪ್ರಿಯರೇ, ನಾವು ಕೂಡ ಇದೇ ರೀತಿಯಾದ ಏನಾದರೂ ಪರಿಸ್ಥಿತಿಗಳಲ್ಲಿ, ಕಷ್ಟಗಳಲ್ಲಿ ಸಿಕ್ಕಿದರೆ, ದುಃಖದಲ್ಲಿ ಇದ್ದರೆ, ಇದೇ ಥರ ಆ ಬಲಿಷ್ಠರು ನಮ್ಮ ಮೇಲೆ ಬರ್ತಾ ಇದ್ದಾರೆ, ನಾವು ಬಲಹೀನರಾಗಿದ್ದೀವಿ ಅಂತ ಹೇಳಿದರೆ ನೀವು ಇದೇ ರೀತಿಯ ಪ್ರಾರ್ಥನೆ ಮಾಡಿರಿ. ದೇವರೇ, ಬಲಿಷ್ಠರಲ್ಲಿ ಬಲಹೀನರಿಗೆ ಸಹಾಯ ಮಾಡಲಿಕ್ಕೆ ಶಕ್ತನಾದವರು ನೀವೊಬ್ಬರೇ. ನಾವು ಬಲಹೀನರು ಕರ್ತನೆ, ನಮಗೆ ನೀವು ಸಹಾಯ ಮಾಡು. ನೀವೇ ನಮ್ಮ ದೇವರು, ಮನುಷ್ಯನು ನಿನ್ನೆದುರಲ್ಲಿ ಬಲವುಳ್ಳದಿರಲಿ ಎಂದು ನೀವು ಕೂಡ ಬರೆದಿಟ್ಟು ಪ್ರಾರ್ಥನೆ ಮಾಡಿರಿ. ನಿಮ್ಮ ಜೀವನದಲ್ಲೂ ಕೂಡ ಇವತ್ತು ನಿಮಗೆ ಅದ್ಭುತ ಮಾಡಲಿಕ್ಕೆ ದೇವರು ಶಕ್ತರಾಗಿದ್ದಾರೆ. ಇಲ್ಲಿ ಏನಾಗಿದೆ ನೋಡಿರಿ, ಹಾಗೆ ಅವರು ಪ್ರಾರ್ಥನೆ ಮಾಡುತ್ತಿರುವಾಗ ಆಗ ಕರ್ತನು, ಆಗ ಯೆಹೋವನು ಇಥಿಯೋಪ್ಯರನ್ನು ಅವನ ಮುಂದೆಯೂ ಯೆಹೂದವರನ್ನು ಮುಂದೆಯೂ ಹೊಡೆದನು. ಹಲ್ಲೆಲೂಯ. ಯೆಹೋವನು ಈ ಪ್ರಾರ್ಥನೆ ಮಾಡಿದ ತಕ್ಷಣ ಯೆಹೋವನು ಅವರಿಗೆ ಯುದ್ಧ ಮಾಡಿದರು. ದೇವರ ಮಕ್ಕಳನ್ನು ಭದ್ರವಾಗಿ ಇಟ್ಟುಕೊಂಡು ವಿರೋಧಿಗಳಾಗಿರುವವರಿಗೆ ದೇವರು ಯುದ್ಧ ಮಾಡಿದ್ದಾರೆ. ಯುದ್ಧ ಮಾಡಿ ಅವರು ಹಾಳಾಗುವಂತೆ ಅಲ್ಲಿ ಎಲ್ಲರೂ ಕೂಡ ಪ್ರಾಣ ಹೋಗಿದೆ ಅಂತ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. 10 ಲಕ್ಷ ಜನ ಅವರು ರಥಗಳೆಲ್ಲ ತೆಗೆದುಕೊಂಡು ಬಂದಿರುವಾಗ ಅವರದು ಕೊಳ್ಳೆಯನ್ನು ಒಯ್ದರು ಇವರು. ಹಲ್ಲೆಲೂಯ. ಯೆಹೂದ್ಯರಿಗೆ ಏನು ಕೆಲಸ ಅಂತ ಹೇಳಿದ್ರೆ, ಅವರು ಯುದ್ಧ ಮಾಡಕ್ಕೆ ಬಂದರು, ಯೆಹೋವನ ಹೋಗಿ ಯುದ್ಧ ಮಾಡಿದ್ದಾರೆ, ಇವರು ಜೊತೆಯಲ್ಲಿ ಇದ್ದರು ಅಷ್ಟೇ. ಆದರೆ ಅವರ ಕೆಲಸ ಈಗ ಕೊಳ್ಳೆ ಎತ್ಕೊಂಡು ಹೋಗೋದೇ ಕೆಲಸ. ಅವರ ಮಕ್ಕಳೇ, ಗೌರವಿಸಿರಿ, ನಮ್ಮ ದೇವರು ನಮಗೆ ಸಹಾಯ ಮಾಡಲಿಕ್ಕೆ ಈಗಲೂ ಶಕ್ತರಾಗಿದ್ದಾರೆ, ನಾಳೆಯೂ ಶಕ್ತರಾಗಿದ್ದಾರೆ. ಹಲ್ಲೆಲೂಯ. ಮಾಡೇ ಮಾಡ್ತಾರೆ. ಆದರೆ ಆಶ್ರಯ ಅದರಲ್ಲಿ ಇಡಬೇಕು. ಯೆಹೋವನೇ ಸಹಾಯ ಅಂತ ನಾವು ಕೇಳಿಕೊಳ್ಳಬೇಕು. ಯೆಹೋವನಿಗೆ ಆಶ್ರಯವನ್ನು ಕೇಳಿದರೆ ದೇವರು ಎಂದಿಗೂ ನಮ್ಮನ್ನು ಕೈ ಬಿಡೋದಿಲ್ಲ ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಆಮೇಲೆ ನೋಡಿ, ಇಲ್ಲಿ ಕೂಡ ದೇವರನ್ನು ಆಶ್ರಯಿಸಿಕೊಂಡ ಕಾರಣ ಯೆಹೂದ್ಯರನ್ನು ದೇವರು ಕಾಪಾಡಿದರು. ಆಮೇಲೆ ಕೂಡ 15ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೋಡಿ, ಅವನು ಆಸನನನ್ನು ಎದುರುಗೊಳ್ಳುವುದಕ್ಕೆ ಹೋಗಿ ಅವನಿಗೆ, ಆಸನೇ, ಎಲ್ಲ ಯಹೂದ ಬೆನ್ಯಾಮಿನ್ ಕುಲಗಳವರೇ ಕಿವಿಗೊಡಿರಿ, ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು. ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು, ಆತನನ್ನು ಬಿಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಬಿಡುವನು. ಹಲ್ಲೆಲೂಯ. ನೋಡಿ, ನೀವು ಕರ್ತನ ಸಂಗಡ ಇರುವವರೆಗೂ, ಹಲ್ಲೆಲೂಯ, ನೀವು ಕರ್ತನ ಸಂಗಡ ಇರುವವರೆಗೂ ಆತನು ನಿಮ್ಮ ಸಂಗಡ ಇರುವನು. ಹಲ್ಲೆಲೂಯ. ಮತ್ತೆ ಹೇಳ್ತಾ ಇದ್ದಾರೆ, ನೀವು ಹುಡುಕುವಿರಿ, ಆದರೂ ನಿಮಗೆ ಸಿಕ್ಕುವುದು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕರ್ತನನ್ನು ಹುಡುಕುವರಾದರೆ ಕರ್ತನು ನಮಗೆ ಸಿಕ್ಕುತ್ತಾರೆ. ಆದರೆ ಯಾವಾಗವರೆಗೂ? ಕರ್ತನ ಸಂಗಡ ನಾವು ಇರುವವರೆಗೂ ದೇವರು ನಮಗೆ ನಮ್ಮ ಸಂಗಡ ಇರ್ತಾರೆ.
ಹಾಲೆಲೂಯ. ದೇವರ ವಾಕ್ಯ ಇದು ಆ ಕಾಲದಲ್ಲಿ ಇದು ಹಳೆಯ ಒಡಂಬಡಿಕೆಯಲ್ಲಿ ಬರೆದಿದೆ. ಇದು ಈ ವಾಕ್ಯ ಈಗಲೂ ಹೀಗೆಯೇ ಇರೋದು. ಸ್ತೋತ್ರ. ನಾವು ಎಷ್ಟು ಮಟ್ಟಿಗೆ ದೇವರ ಜೊತೆಯಲ್ಲಿರ್ತೀವೋ, ದೇವರ ವಾಕ್ಯ ಕೇಳ್ತೀರೋ, ದೇವರ ವಾಕ್ಯ ಅನುಸರಿಸ್ತೀರೋ, ದೇವರಿಗೆ ಮೆಚ್ಚುಗೆಯಾಗಿ ನಡೆಯುತ್ತೀರೋ, ಅಷ್ಟು ಸಮಯನೂ ದೇವರು ನಮ್ಮ ಜೊತೆಯಲ್ಲೇ ಇರ್ತಾರೆ. ಹಾಲೆಲೂಯ. ಎಷ್ಟು ಮಾತ್ರಕ್ಕೂ ನಾವು ದೇವರ ವಾಕ್ಯವನ್ನು ಬಿಟ್ಟು, ಪ್ರಾರ್ಥನೆಯನ್ನು ಬಿಟ್ಟು ದೇವರಿಂದ ಸ್ವಲ್ಪ ದೂರ ಹೋಗ್ತಿರೋ, ಅದೇ ಥರ ನಮ್ಮ ಜೀವನದಲ್ಲಿ ಕೂಡ ಆಶೀರ್ವಾದಗಳು ಕೂಡ ದೂರ ಹೋಗುತ್ತಾ ಇರ್ತದೆ. ಹಾಲೆಲೂಯ. ನಾವು ಆಮೇಲೆ ಕೇಳಿದಲ್ಲೂ ಆಶೀರ್ವಾದ ಯಾಕೆ ದೂರ ಹೋಯಿತು ಎಂಬುದಾಗಿ. ಆಶೀರ್ವಾದ ದೂರ ಹೋಗಲಿಕ್ಕೆ ಕಾರಣ ಏನಂದರೆ ನಾವೇ ಏನು ಮಾಡಿದ್ದೀರಾ? ನಾವು ಕರ್ತನ ಸಂಗಡ ಇರುವವರೆಗೂ ಆಗ ನಮ್ಮನ್ನು ಆಶೀರ್ವಾದ ಮಾಡಿ ಜೊತೆ ಇರ್ತಾರೆ. ಯಾವಾಗ ನಾವು ಕರ್ತನನ್ನು ಬಿಟ್ಟು ಬಿಡ್ತಾರೋ, ಸ್ವಲ್ಪ ಸ್ವಲ್ಪ ಪ್ರಾರ್ಥನೆಯಿಂದ ಕಡಿಮೆ ಮಾಡ್ತಿರೋ, ಸ್ವಲ್ಪ ಸ್ವಲ್ಪ ದೇವರ ಪ್ರೀತಿಯಿಂದ, ದೇವರ ಭಯದಿಂದ, ಒಂದು ಸುಳ್ಳು ಹೇಳೋದರಲ್ಲಿ ಅದೆಲ್ಲ ಒಂದು ಭಯವಿರುವುದು, ಆಮೇಲೆ ಒಂದು ಸುಳ್ಳು ಹೋಗಲಿ ಬಿಡು ಅಂತ ಹೇಳೋದು, ಒಂದು ಚಿಕ್ಕ ತಪ್ಪು ನೋಡುವಾಗ ಅಯ್ಯೋ ಬೇಡ ಅಂತ ಅನಿಸ್ಕೊಳ್ಳೋದು, ಇವಾಗ ಇಲ್ಲ ಪರವಾಗಿಲ್ಲ ಅಂತ ಈ ಥರ ನಾವು ಯಾವಾಗ ದೇವರಿಂದ ಸ್ವಲ್ಪ ಸ್ವಲ್ಪ ದೂರ ಹೋಗುತ್ತೀರೋ, ದೇವರು ಕೂಡ ನಮ್ಮನ್ನು ದೂರ ಹೋಗ್ತಾ ಇರ್ತಾರೆ ಪ್ರಿಯರೇ. ಅದರಿಂದ ಆಶೀರ್ವಾದ ಬಂದಿಲ್ಲ ಅಂತ ಹೇಳಿದ್ರೆ ಏನು ಕಾರಣ? ನಾವೇ ಕಾರಣ. ನಾವು ದೇವರು ಯಾವಾಗಲೂ ಅಲ್ಲೇ ಇದ್ದಾರೆ, ದೇವರು ನಮ್ಮ ಹತ್ರನೇ ಇದ್ದಾರೆ, ಕರೆದರೆ ಬರಲಿಕ್ಕೆ ಶಕ್ತನಾಗಿದ್ದಾರೆ. ಆದರೆ ಏನು ಕಾರಣ ಆಗಿದೆ? ನಾವು ದೇವರಿಂದ ಸ್ವಲ್ಪ ಸ್ವಲ್ಪವಾಗಿ ದೂರ ಹೋಗುತ್ತೀರಾ, ಆವಾಗ ನಮಗೆ ಆಶೀರ್ವಾದ ಕಡಿಮೆ ಆಗುತ್ತೆ. ನೋಡಿ, ದೇವರ ವಾಕ್ಯ ಹೇಳಿಬಿಟ್ಟಿರ್ತದೆ, ಕರ್ತನ ಸಂಗಡ ನೀವು ಇರುವವರೆಗೂ ಆದನು ನಿಮ್ಮ ಸಂಗಡ ಇರುವನು, ಮತ್ತೆ ನೀವು ಅದನ್ನು ಹುಡುಕಿದರೆ ನಿಮಗೆ ಸಿಕ್ಕುತ್ತದೆ. ಮತ್ತೆ ನೀವು ಯಾವಾಗ ಅದನ್ನು ಬಿಟ್ಟು ಬಿಡ್ತೀರೋ, ಯಾವಾಗ ದೇವರ ಪ್ರಾರ್ಥನೆ ಕಮ್ಮಿ ಮಾಡ್ತೀರೋ, ಯಾವಾಗ ದೇವರ ಮೇಲೆ ಪ್ರೀತಿ ಕಡಿಮೆ ಮಾಡಿ ಲೋಕವನ್ನು ಪ್ರೀತಿಸಿಕೊಂಡು ದೇವರಿಗೆ ಮೆಚ್ಚಿಗಿಲ್ಲದ ಕಾರ್ಯಗಳು ಮಾಡೋಕ್ಕೆ ಶುರು ಮಾಡ್ತಾರೋ, ಆವಾಗ ದೇವರು ಕೂಡ ನಮ್ಮಿಂದ ದೂರ ಇರ್ತಾರೆ. ನಮಗೆ ಆಶೀರ್ವಾದ ಆವಾಗ ಕಡಿಮೆಯಾಗುತ್ತದೆ. ದೇವರ ವಾಕ್ಯ ಹೇಳ್ತಾರೆ. ಆವಾಗ ದೇವರ ವಾಕ್ಯ ಮತ್ತೆ ಅದೇ ನಾನು ಫಸ್ಟ್ ಓದಿದ ವಾಕ್ಯ, ಆದ್ದರಿಂದ ನೀವು ಬಲವಾಗಿರಿ, ನಿಮ್ಮ ಕೈಗಳು ಜೋಲು ಬಿಡದೆ ಇರಲಿ. ಹಾಲೆಲೂಯ. ಯಾವುದರಿಂದ? ಕರ್ತನ ಜೊತೆಯಲ್ಲಿ ಇದ್ದರೆ ನಿಮಗೆ ಸೋಲು ಬರಲ್ಲ. ಹಾಲೆಲೂಯ. ಕರ್ತನ ಜೊತೆಯಲ್ಲಿ ಇದ್ದರೆ ನಮಗೆ ನಷ್ಟ ಬರಲ್ಲ, ಬರುತ್ತದೆ. ನೋಡಿ, ಯುದ್ಧ ಬಂದಿತ್ತು, ಅದರ ಕೇಳಿಕೊಡುವಾಗ ಸಹಾಯ ಸಿಗ್ತಾ ಇದೆ. ಈಗ ನಾನು ಹೇಳಿದ ಪ್ರತಿಯೊಬ್ಬ ರಾಜನಿಗೂ ಕೂಡ ಕಷ್ಟ ಬಂದಿದೆ, ಯುದ್ಧ ಬಂದಿದೆ. ಯಾರು ದೇವರ ಸನ್ನಿಧಿಯಲ್ಲಿ ಮೊರೆ ಇಟ್ಟು ದೇವರಿಗೆ ಘನತೆ ಕೊಟ್ಟಿದ್ರು ಅವರೆಲ್ಲ ಜಯ ಹೊಂದಿದ್ರು. ಹಾಲೆಲೂಯ. ದೇವರ ಮಕ್ಕಳೇ ಆದರೂ ಕೂಡ ಅವರಿಬ್ಬರು ಕೂಡ ಯುದ್ಧಕ್ಕೆ ಬರುವಾಗ ಯಾರು ದೇವರನ್ನು ಆಶ್ರಯಿಸಿಕೊಂಡಿದ್ರು ಅವರಿಗೆ ಜಯ ಸಿಕ್ಕಿತು, ಆದರೆ ದೇವರನ್ನು ಆಶ್ರಯಿಸಿಕೊಂಡವರಿಗೆ ಜಯ ಸಿಕ್ಕಿಲ್ಲ. ಪ್ರಿಯರೇ, ಆದ ಕಾರಣ ನಾವು ದೇವರ ಜೊತೆಯಲ್ಲಿರಲಿಕ್ಕೆ ತೀರ್ಮಾನ ಮಾಡಬೇಕು. ದೇವರು ನಮಗೆ ಹೇಳ್ತಾರೆ, ನಮಗಿರುವ ಎಲ್ಲ ಕಷ್ಟಗಳಿಂದಲೂ ಬಿಡಿಸಲಿಕ್ಕೆ ಇವತ್ತು ದೇವರು ಶಕ್ತನಾಗಿ ನಮಗೆ ಹೇಳ್ತಾ ಇದ್ದಾರೆ, ನೀವು ಬೆಲೆಗೊಂದಿಕೋ, ನೀವು ಕುಗ್ಗಿ ಹೋಗಬೇಡ, ನಿಮ್ಮ ಕೈಗಳು ಜೋಲು ಬೀಳದಿರಲಿ, ನೀವು ಸುಸ್ತಾಗಬೇಡ. ದೇವರು ಹೇಳ್ತಾ ಇದ್ದಾರೆ. ಆದರೆ ಕಂಡೀಷನ್ ಇದೆ ಪ್ರಿಯರೇ, ನೀವೆಷ್ಟು ಸಮಯ ದೇವರ ಜೊತೆಯಾಗಿರ್ತೀರೋ ಅಷ್ಟುವರೆಗೂ ದೇವರು ನಮ್ಮ ಜೊತೆಯಾಗಿರುತ್ತಾರೆ. ಹಾಲೆಲೂಯ. ಎಷ್ಟು ಸಮಯ ನಾವು ದೇವರಿಂದ ದೂರ ಹೋಗಿ ಸ್ವಲ್ಪ ಹೋಗುತ್ತೀರೋ ಅಷ್ಟು ಸಮಯ ದೇವರು ನಮ್ಮಿಂದ ದೂರ ಹೋಗುತ್ತಾರೆ. ಅದರಿಂದ ಪ್ರಿಯರೇ, ನಾವಿವತ್ತು ದೇವರ ವಾಕ್ಯವನ್ನು ಕೇಳುವಾಗ ಗಮನಿಸಿರಿ, ನಾವು ದೇವರ ಜೊತೆಯಲ್ಲಿದ್ದು ನಮ್ಮ ಕೈಗಳು ಜೋಲು ಬೀಳದಂತೆ, ನಾವು ಸೋತು ಹೋಗದೆ, ನಾವು ಧೈರ್ಯವಾಗಿರುವಂತೆ ದೇವರ ಜೊತೆ ಇರೋಣ. ಹಾಲೆಲೂಯ. ನಾವು ದೇವರ ಜೊತೆ ಇರಬೇಕು, ಧೈರ್ಯ ಬರಬೇಕು ಅಂತ ಹೇಳ್ತಾ ಇರೋದು. ಧೈರ್ಯ ಬರಲಿಕ್ಕೆ ಯೇಸುವಿನ ಜೊತೆಯಲ್ಲಿರಲಿ ನಮಗೆ ಧೈರ್ಯ ಆಗುತ್ತೆ. ದೇವರು ನಮಗೆ ಸ್ತೋತ್ರವಾಗಲಿ. ಅದರಲ್ಲಿ ಇನ್ನೊಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೇವರು ನಮ್ಮನ್ನು ಎಷ್ಟೋ ಪ್ರೀತಿಸುವರಾಗಿದ್ದಾರೆ. ನಾವು ಬಲ ಹೊಂದಿಕೊಂಡು ಧೈರ್ಯವಾಗಿರಲಿಕ್ಕೆ ದೇವರು ಹೇಳುವಾಗಲೂ ಎಷ್ಟೊಂದು ಕಾರ್ಯಗಳು ಆ ಕಾಲದಲ್ಲೂ ಮಾಡಿದ್ದಾರೆ, ಈ ಹೊಸ ಒಡಂಬಡಿಕೆ ಕಾಲದಲ್ಲೂ ದೇವರು ಮಾಡಿದ್ದಾರೆ. ಹಾಲೆಲೂಯ. ವಿಮೋಚನಕಾಂಡ ಪುಸ್ತಕದಲ್ಲಿ ಒಂದು ವಾಕ್ಯ ಕೂಡ ಓದಿಕೊಳ್ಳೋಣ. ವಿಮೋಚನಕಾಂಡ 14ನೇ ಅಧ್ಯಾಯ 13ನೇ ವಾಕ್ಯ. ಆ ಭಾಗ ಪೂರ್ತಿ ಇದೆ. ನಾವೀಗ ಒಂದು ವಾಕ್ಯ ಓದೋಣ, ಬಾಕಿ ವಾಕ್ಯ ನೀವು ಮನೆಯಲ್ಲಿ ನೋಡಿರಿ. ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಇವತ್ತು ನೋಡುವ ಐಗುಪ್ತ್ಯರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಹಾಲೆಲೂಯ. ನೋಡಿರಿ, ವಾಕ್ಯ ಹೇಳ್ತಾ ಇದ್ದಾರೆ,
ಮೋಶೆ ಹೇಳ್ತಾ ಇದ್ದಾರೆ, ನೀವು ಭಯಪಡಬೇಡಿರಿ, ಕದಲದೆ ನಿಲ್ಲಿರಿ, ಮತ್ತೆ ಕರ್ತರು ನಿಮಗೆ ಈ ಹೊತ್ತು ತೋರಿಸುವ ರಕ್ಷಣೆಯನ್ನು ನೋಡಿರಿ. ಮತ್ತೇನಾದಂತೆ, ನೀವು ಈ ಹೊತ್ತು ನೋಡುವ ಐಗುಪ್ತ್ಯರನ್ನು ಮತ್ತೊಂದು ಸಲ ನೋಡದ ಹಾಗೆ ದೇವರು ಅದ್ಭುತ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ನೋಡಿ, ಅದರಲ್ಲಿ ಇಂಗ್ಲೀಷಲ್ಲಿ ಕೂಡ ತುಂಬ ಚೆನ್ನಾಗಿ ಬರೆದಿದೆ. Moses answered, "Don't be afraid. Stand your ground, and you will see what the Lord will do to save you today. You will never see these Egyptians again. The Lord will fight for you, and there is no need for you to do anything." Hallelujah. ದೇವರು ತಾನೇ ನಿಮಗೋಸ್ಕರ ಯುದ್ಧ ಮಾಡ್ತಾರೆ, ನೀವು ಈ ಯುದ್ಧದಲ್ಲಿ ಏನು ಮಾಡಬೇಕಾಗಿಲ್ಲ. ಹಾಲೆಲೂಯಾ. ದೇವರು ನಮಗೆ ಸ್ತೋತ್ರವಾಗಲಿ. ಈ ಯುದ್ಧದಲ್ಲಿ ನಿಮಗೆ ಒಂದು ವೇಳೆ ಗೊತ್ತಿರಬಹುದು, ಇಸ್ರೇಲ್ ಮಕ್ಕಳು ಬರ್ತಾ ಇರೋ ದಾರಿಯಲ್ಲಿ, ನಾನು ಇಸ್ರೇಲ್ ಮಕ್ಕಳು ಎರಡಾಗಿದ್ದ ಕಾರ್ಯವಷ್ಟೇ ಹೇಳಿದೆ. ಈಗ ಇಸ್ರೇಲ್ ಮಕ್ಕಳು ಒಟ್ಟು ಸೇರಿ ಬರ್ತಾ ಇರುವಾಗ ಈ ಥರ ಎಲ್ಲ ಆಗಿನೇ ಇವಾಗ ಅವರು ಎರಡು ಭಾಗ ಆಗಿ ದೇವರನ್ನು ಮರೆತು ಹೋಗಿರೋದು. ಎಷ್ಟೊಂದು ಅದ್ಭುತಗಳು ದೇವರ ಮಕ್ಕಳಿಗಾಗಿ ದೇವರು ಮಾಡಿದರು. ಆ ಮಾಡುವಾಗ ಮೋಶೆ ಕರ್ಕೊಂಡು ಬರ್ತಾ ಇರುವಾಗ ಮುಂದೆ ಸಮುದ್ರ ಬಂದಿದೆ, ಹಿಂದೆ ಸೈನ್ಯ ಬಂದಿದೆ, ವಿರೋಧಿಗಳು ಸೈನ್ಯ ಬಂದಿದೆ. ಆವಾಗ ಏನು ಮಾಡಬೇಕು? ಮುಂದೆ ನೋಡಿದರೆ ದೊಡ್ಡ ಸಮುದ್ರ, ಏನು ಮಾಡೋಕ್ಕಾಗಲ್ಲ, ಹಿಂದೆ ಸೈನ್ಯಗಳಿದ್ದಾರೆ. ಹಾಗಾದರೆ ಈಗ ಒಂದೇ ಒಂದು ದಾರಿ, ಎಲ್ಲರೂ ಕೂಡ ಸಮುದ್ರದಲ್ಲಿ ಸಾಯಬೇಕು, ಅಂದರೆ ಸೈನ್ಯಗಳ ಕೈಯಿಂದ ಸಾಯಬೇಕು. ಈ ಎರಡೇ ದಾರಿಯಾಗಿರುವಾಗ ಮೋಶೆ ಜನರಿಗೆ ಹೇಳ್ತಾರೆ, ನೀವು ಭಯಪಡಬೇಡ, ನೀವು ಸುಮ್ಮನೆ ಇದ್ದುಕೊಂಡು ಯೆಹೋವನು ಮಾಡುವ ಕಾರ್ಯವನ್ನು ನೋಡಿರಿ ಹೇಳ್ತಾ ಇದ್ದಾರೆ. ದ ಲಾರ್ಡ್ ವಿಲ್ ಫೈಟ್ ಫಾರ್ ಯು ಅಂಡ್ ದೇರ್ ಇಸ್ ನೋ ನೀಡ್ ಎನಿಥಿಂಗ್. ನೀವು ಏನಾದರೂ ಮಾಡಲಿಕ್ಕೆ ನೀವು ಮಾಡಬೇಕಾಗಿಲ್ಲ. ಹಾಲೆಲೂಯಾ. ನೀವು ಏನೂ ಮಾಡಬೇಡ, ಸುಮ್ಮನೆ ನಿಂತುಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಇದು ಹೇಳಿದ ಮೇಲೆ ಅವನು ದೇವರ ಕಡೆ ನೋಡ್ತಾರೆ. ಅವಾಗ ದೇವರು ಹೇಳ್ತಾರೆ, ನೀನು ನನಗೆ ಯಾಕೆ ಆಳ್ತಾ ಇದೀಯಾ ಅಂತ ಹೇಳಿ ನಿನ್ನ ಕೈಯಲ್ಲಿ ಕೋಲು ತೋರಿಸು ಅಂತ ಹೇಳ್ತಾರೆ. ಹಾಗೆ ಕೋಲು ತೋರಿಸ್ತಾರೆ. ಒಂದನೇ ಕಾರ್ಯ ನೋಡಿರಿ, ದೇವರು ನಮ್ಮ ಮೇಲೆ ಪ್ರೀತಿ ಬಗ್ಗೆ ಹೇಳ್ತಾ ಇರೋದು ನೋಡಿ. ನಮ್ಮ ಬಲ ಮುಂದೆ ಹೋಗಬೇಡ, ಕೈಗಳು ಜೋಲು ಬೀಳದಿರಲಿ, ನೀವು ಧೈರ್ಯವಾಗಿರಿ, ಯೆಹೋವನು ನಿಮಗೆ ಸಹಾಯ ಮಾಡ್ತಾರೆ ಅಂತ ಹೇಳಿದೆ. ಯಾವಾಗ ನಾವು ದೇವರ ಜೊತೆಯಾಗಿರುವಾಗ ದೇವರು ನಮಗೆ ಸಹಾಯ ಮಾಡ್ತಾರೆ. ಈಗ ಈ ದೇವರು ಯಾವ ರೀತಿಯಲ್ಲಿ ನಮ್ಮನ್ನು ಸಹಾಯ ಮಾಡ್ತಾರೆ ಸ್ವಲ್ಪ ನೋಡಿರಿ. ಆ ಕಾಲದಲ್ಲಿ ವಿಮೋಚನೆ ಕಾಂಡ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದ್ದೇನೆಂದರೆ, ಯೆಹೋವನು ಫಸ್ಟ್ ಒಂದು ಹೇಳ್ತಾ ಇದ್ದಾರೆ, ನಿನ್ನ ಕೈಯಲ್ಲಿರುವ ಕೋಲು ತೋರಿಸು. ಇವರು ಹೇಳಿಕೊಡ್ತಾ ಇದ್ದಾರೆ, ತೋರಿಸಿದೆ. 20ನೇ ಆಗ ಮೋಶೆಯು ಸಮುದ್ರದ ಮೇಲೆ ತನ್ನ ಬಲಗೈಯನ್ನು ಚಾಚಿದಾಗ ಕರ್ತನು ರಾತ್ರಿಯೆಲ್ಲ ಬಲವಾದ ಮೂಡಣ ಗಾಳಿಯಿಂದ ಸಮುದ್ರ ಹಿಂದಕ್ಕೆ ಹೋಗುವಂತೆ ಮಾಡಿ ಸಮುದ್ರವನ್ನು ಒಣನೆಲವಾಗಿ ಮಾಡಿದನು. ನೋಡಿ ಏನು ಮಾಡಿದೆ, ರಾತ್ರಿಯೆಲ್ಲ ಒಂದು ಗಾಳಿ ಹೊಡೆದು ಈ ಸಮುದ್ರವನ್ನು ಹಿಂದಕ್ಕೆ ಹೋಗಿ ಎರಡು ಕಡೆ ಗೋಡೆ ಥರ ಅದನ್ನು ಕೆಟ್ಟಿ ನಿಲ್ಲಿಸಿ ನೆಲವೆಲ್ಲ ಗಾಳಿಯಿಂದ ಒಣಗುವಂತೆ ಪರಲೋಕ ದೇವರು ರಾತ್ರಿ ಎಲ್ಲ ಇದು ಮಾಡಲಿಕ್ಕಾಗಿ ದೇವರು ಆಜ್ಞೆ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ನೀವು ಕೈ ಚಾಚು, ಕೈಗಳಲ್ಲಿರುವ ಕೋಲು ಸಮುದ್ರದ ಮೇಲೆ ತೋರಿಸು ಅಂತ ಹೇಳಿರೋದು. ಆ ತೋರಿಸಿದಷ್ಟೇ ಮೋಶೆಯ ಕೆಲಸ. ಆದರೆ ಹಿಂದೆ ದೇವರು ಎಷ್ಟು ಕೆಲಸ ಮಾಡ್ತಾರೆ ನೋಡಿ. ದೇವರು ಗಾಳಿಯಿಂದ ಆ ಸಮುದ್ರವನ್ನು ಭಾಗ ಮಾಡಿಸ್ತಾ ಇದ್ದಾರೆ. ಮತ್ತು ಆ ನೆಲವನ್ನು ಮಕ್ಕಳು ನಡ್ಕೊಂಡು ಹೋಗುವಾಗ ಅದರೊಳಗಡೆ ಕಾಲು ಜಾರಬಾರ್ದು ಅಂದ್ಬಿಟ್ಟು ನೆಲವನ್ನು ಬೇಗ ಹೋಗ್ಬೇಕಲ್ಲ, ಒಣಗಿದ ನೆಲವಾಗಿ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರವಾಗಲಿ. ನೋಡಿ, ಫಸ್ಟು ದೇವರು ಕೈಲು ತೋರಿಸು ಅಂತ ಹೇಳ್ತಾರೆ. ಮತ್ತು ತೋರಿಸಿದ ಮೇಲೆ ದೇವರು ಸಮುದ್ರವನ್ನು ಗಾಳಿಯಿಂದ ಎರಡು ಭಾಗ ಮಾಡಿ ಆ ನೀರು ಕೂಡ ಒಣಗುವಂತೆ ಮಾಡ್ತಾ ಇದ್ದಾರೆ. ಮತ್ತು ನೋಡಿ, ಅದು 19ನೇ ಆಗ ಇಸ್ರೇಲ್ ದಂಡಿನ ಮುಂದೆ ಹೋಗುತ್ತಿದ್ದ ದೇವದೂತರು ತನ್ನ ಸ್ಥಳವನ್ನು ಬಿಟ್ಟು ಹಿಂದಕ್ಕೆ ಬಂದರು. ಹಲ್ಲೆಲೂಯಾ. ದಂಡಿನ ಮುಂದೆ ಹೋಗುತ್ತಿರುವ ದೂತರು ಹಿಂದಕ್ಕೆ ಬಂದರು. ಮತ್ತು ಮೇಘಸ್ತಂಭ ಕೂಡ ಹಿಂದಕ್ಕೆ ಬಂದು ಇಸ್ರಾಯೇಲರಿಗೂ ಐಗುಪ್ತರಿಗೂ ಮಧ್ಯೆ ನಿಂತುಬಿಟ್ಟಿದೆ. ಹಲ್ಲೆಲೂಯಾ. ಐಗುಪ್ತರಿಗೆ ಕತ್ತಲೆ ಆಯಿತು, ಇಸ್ರಾಯೇಲರಿಗೆ ಬೆಳಕಾಯಿತು. ಎಂತಹ ಕಾರ್ಯಗಳು! ಈ ಒಂದು ಮಾತು ಹೇಳಿ ಅವರು ಕಾಯ್ತಾ ಇದ್ದಾರೆ. ಯೆಹೋವನಿಗೆ ಸಹಾಯ ಮಾಡ್ತಾರೆ, ನೀವು ಸಮುದ್ರಕ್ಕೆ ವಿಭಾಗ ಆಗುತ್ತೆ ಅಂತ ಹೇಳಿ ಧೈರ್ಯವಾಗಿರಿ ಅಂತ ಹೇಳುವಾಗಲೂ ದೇವರು ಮಾಡಿ ಅನೇಕ ಕಾರ್ಯಗಳಿದ್ದಾರೆ. ನೋಡಿರಿ, ಇನ್ನೂ ದೇವರ ಮೇಲೆ ನಾವು ಪ್ರೀತಿ ಇರಬೇಕು. ನಾವು ಒಂದೊಂದು ಪ್ರಾರ್ಥನೆ ಮಾಡುವಾಗಲೂ ದೇವರು ನಮಗೆ ಸಹಾಯ ಮಾಡುವಾಗ ದೇವರು ನಮ್ಮನ್ನು ಆ ಒಂದೊಂದು ನಿಮಿಷನೂ ಅಷ್ಟು ಸೂಕ್ಷ್ಮವಾಗಿ ನಿರೀಕ್ಷಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡಿ, 24ನೇ ವಾಕ್ಯದಲ್ಲಿ, ಬೆಳಗಿನ ಜಾವದಲ್ಲಿ ಕರ್ತನು
ಅಗ್ನಿ ಮೇಘ ಸ್ತಂಭಗಳೊಳಗಿಂದ ಐಗುಪ್ತರ ದಂಡಿನ ಮೇಲೆ ದೃಷ್ಟಿ ಇಟ್ಟು. ಬೆಳಗಿನ ಜಾವದಲ್ಲಿ ಈ ಜನರು ಏನ್ ಮಾಡ್ತಾ ಇದ್ದಾರೆ, ಅವರು ಸಮುದ್ರದಲ್ಲಿ ಒಣನೆಲ್ಲ ಸಿಕ್ಕಿದ ತಕ್ಷಣ ಅವರು ಹೋಗ್ತಾ ಇದ್ದಾರೆ. ಅವರು ಸಂತೋಷವಾಯ್ತು ಅವರಿಗೆ, ಅಯ್ಯೋ ಸತ್ತೋಗ್ಬೇಕಾಯ್ತು, ಆದರೆ ಸಮುದ್ರ ವಿಭಾಗ ಮಾಡಿ ಸಿಕ್ಕಿದೆಯಲ್ಲ, ಹೋಗೋಣ ಬಿಟ್ಟು ಸ್ಪೀಡ್ ಆಗಿ ಸಂತೋಷವಾಗಿ ಹೋಗ್ತಾ ಇದ್ದಾರೆ. ಆದರೆ ಹೋಗುತ್ತಾ ಇರುವಾಗ ಇವ್ರಿಗೆ ಏನಾದರೂ ಗೊತ್ತಿದೆಯಾ ಹಿಂದೆ ಯಾರು ಬರ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಆದರೆ ದೇವರು ನೋಡ್ತಾ ಇದ್ದಾರೆ. ಏನು ನೋಡ್ತಾರೆ? ಬೆಳಗಿನ ಜಾವದಲ್ಲಿ ಕರ್ತನು ಅಗ್ನಿ ಮೇಘ ಸ್ತಂಭಗಳೊಳಗಡೆಯಿಂದ ನಿಂತುಕೊಂಡು ನೋಡ್ತಾ ಇದ್ದಾರೆ. ಐಗುಪ್ತರು ಏನ್ ಮಾಡ್ತಾರೆ, ಅವಾಗ ಅವರು ದೇವರು ನೋಡುವಾಗ ಅವರು ಕೂಡ ರಥಗಳೆಲ್ಲ ಇಟ್ಟುಕೊಂಡು ಇವರನ್ನು ಹಿಂದಟ್ಟಿ ಬರ್ತಾ ಇದ್ದಾರೆ, ಸಮುದ್ರಕ್ಕೆ ಇಳಿಯುತ್ತಾ ಇದ್ದಾರೆ. ಸಮುದ್ರಕ್ಕೆ ಇಳಿಯುವುದನ್ನು ನೋಡುವಾಗ ದೇವರು ಏನ್ ಮಾಡಿದ್ರೆ, ಅವ್ರ ಪ್ರಯಾಣ ಸುಗಮವಲ್ಲದ ಹಾಗೆ ಅವರಿಗೆ ಹೋಗಲಿಕ್ಕೆ ಕಷ್ಟ ಆಗುವ ತರ ದೇವರು ಮಾಡಿಬಿಟ್ರು. ನೋಡಿ, ಅವರಿಗೆ ಇಳಿಯಕ್ಕೆ ಆಯಿತು. ಅವರ ರಥಗಳ ಚಕ್ರವನ್ನು ತೆಗೆದು ಬಿಟ್ಟು, ನೋಡಿ ಅವರ ರಥಗಳ ಚಕ್ರ ಇದ್ದಕ್ಕಿದ್ದಂಗೆ ಕಿತ್ತು ಹೋಗುತ್ತಾ ಇದೆ. ರಥಗಳ ಚಕ್ರಕ್ಕೆ ಉರುಳಿ ಹೋಗುತ್ತಾ ಇದೆ. ಯಾವ ಕಾರಣ? ರಥಚಕ್ರ ಹೋಗ್ತಾ ಇದೆ. ಯಾಕಂದ್ರೆ ದೇವರು ಅವರಿಗೋಸ್ಕರ ಯುದ್ಧ ಮಾಡೋಕೆ ಹೇಳಿದ್ದಾರೆ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ದೇವರನ್ನು ಪ್ರೀತಿಸಬೇಕು. ಪ್ರತಿ ನಿಮಿಷ ನಮ್ಮನ್ನು ನೋಡೋ ದೇವರನ್ನು ನಾವು ಪ್ರೀತಿಸಬೇಕು. ನೋಡಿ, ನಮಗೆ ನಾವೊಂದು ವಿಷಯ ಪ್ರಾರ್ಥನೆ ಮಾಡಿ ನಾವು ಸಮಾಧಾನವಾಗಿ ಮಲ್ಕೊಳ್ತೀರ, ಆದರೆ ನಮಗೋಸ್ಕರ ಯುದ್ಧ ಮಾಡಿ ನಮಗೋಸ್ಕರ ಕಾರ್ಯ ಮಾಡೋದು ದೇವರಿದ್ದಾರಂತ ಮರೆಯಬೇಡ್ರಿ. ಹಾಲೆಲೂಯ. ಆದ ಕಾರಣ ಏನು ಮಾಡಬೇಕು? ನಾವು ತುಂಬ ದೇವರನ್ನು ಪ್ರೀತಿಸಬೇಕು. ಹಾಲೆಲೂಯ. ಮತ್ತು ಕೂಡ ಈ ಇಸ್ರಾಯೇಲ್ ಮಕ್ಕಳು ಸಮುದ್ರವನ್ನು ದಾಟಿ ಆಚೆ ಕಡೆಗೆ ಸೇರಿದ ತಕ್ಷಣ ಇವರು ಹಿಂದಕ್ಕೆ ಬರ್ತಾ ಇದ್ದಾರೆ. ಬರುವಾಗ ರಥಚಕ್ರಗಳೆಲ್ಲ ತೆಗೆದು ಹಾಕಿದ್ದಾರೆ. ಮತ್ತೆ ಗಲಿಬಿಲಿಯಾಗಿ ಆ ನೀರೆಲ್ಲ ಮತ್ತೆ ಬಂದು ಕೆಸರಾದ ಕಾರಣ ಇವರಿಗೆ ಪ್ರಯಾಣ ಮಾಡಕ್ ಆಗ್ತಾ ಇಲ್ಲ. ಅವಾಗ ಅವ್ರು ಹೇಳ್ತಾರೆ, ನಾವು ಹಿಂದಿರುಗಿ ಹೋಗೋಣ. ದೇವರು ಅವರಿಗೆ ಹೇಳ್ತಾ ಇದ್ದಾರೆ, ನೀವು ಮತ್ತೆ ಕೈ ಚಾಚು, ಆ ನೀರು ಐಗುಪ್ತರ ಮೇಲೆ ಬರಲಿ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ನೀರು ಐಗುಪ್ತರ ಮೇಲೆ ಬಂದು ಅವರು ಮುಳುಗಿ ಹೋಯಿತು. ಹಾಲೆಲೂಯ. ಅವರು ಯಾರು ಕೂಡ ಉಳುವುದಿಲ್ಲ. ಪ್ರಿಯ ದೇವರ ಮಕ್ಕಳೇ, ಇದರಿಂದ ಅರ್ಥ ಮಾಡಿಕೊಳ್ಬೇಕಾದ್ರು ನಾವು ಒಂದು ವಿಷಯಕ್ಕೆ ಪ್ರಾರ್ಥನೆ ಮಾಡುವಾಗ, ನಾವು ದೇವರಿಗೆ ಕೇಳಿಕೊಳ್ಳುವಾಗ ದೇವರು ನಮಗೋಸ್ಕರ ಯುದ್ಧ ಮಾಡ್ತಾ ಇದ್ದಾರೆ. ಪ್ರಿಯರೇ, ನಾವು ಒಂದು ಕೇಳಿದಷ್ಟೇ ನಮಗೆ ಸಿಕ್ಕಿದೆ ಅಂತ ತಿಳ್ಕೊಳ್ಳಬೇಡ. ನಮಗಾಗಿ ಕೆಲಸ ಮಾಡುವುದು ದೇವರಿದ್ದಾರೆ. ಸರ್ವಶಕ್ತನಾದ ದೇವರನ್ನು ನಾವು ಹೆಚ್ಚಾಗಿ ಪ್ರೀತಿಸಬೇಕು. ಆ ಕಾಲದಲ್ಲೂ ಮಾಡ್ತಾರೆ, ಈ ಕಾಲದಲ್ಲೂ ಮಾಡ್ತಾರೆ. ಯೇಸು ಕ್ರಿಸ್ತನು ಮತ್ತೆ ತನ್ನ ಶಿಷ್ಯರು ಕೂಡ ಸಮುದ್ರದಲ್ಲಿ ಪ್ರಯಾಣ ಮಾಡಿದ ವಿಷಯ ಕೂಡ ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 40-41 ವಾಕ್ಯಗಳಲ್ಲಿದೆ. ಆ ಭಾಗಗಳಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ಕರ್ತನಾದ ಯೇಸು ದೋಣಿಯಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಪ್ರಯಾಣ ಮಾಡುವಾಗ ದೋಣಿಯಲ್ಲಿ ಹೋಗುತ್ತಾ ಇರೋ ಸಮಯದಲ್ಲಿ ತುಂಬ ಬಿರುಗಾಳಿ ಬರ್ತಾ ಇದೆ. ಈ ದೋಣಿ ಮುಳುಗಲಿಕ್ಕೆ ಹೋಗ್ತಾ ಇದೆ. ಆ ಸಮಯದಲ್ಲಿ ಕರ್ತನು ನಿದ್ರೆ ಮಾಡ್ತಾ ಇದ್ರು. ಆ ದೋಣಿಯಲ್ಲಿ ನಿದ್ರೆ ಮಾಡ್ತಾ ಇದ್ರು. ನಿದ್ರೆ ಮಾಡುವ ಸಮಯದಲ್ಲಿ ಮುಳುಗುತ್ತಾ ಇದೆ. ಆವಾಗ ಆ ಶಿಷ್ಯರು ಕರೀತಾರೆ, ಗುರುವೇ, ನೀವು ನೋಡಿ, ನಾವು ಈಗ ಮುಳುಗಿ ಹೋಗುತ್ತಾ ಇದೆ ಅಂತ ಹೇಳಿದೆ. ಆವಾಗ ಕರ್ತನಾದ ಯೇಸು ಎದ್ದು ಬಿಟ್ಟು ಕೇಳ್ತಾರೆ, ಯಾಕೆ ನೀವು ಭಯಪಡ್ತೀರಾ? ಭಯಪಡಬೇಡ, ನಿಮಗೆ ನಂಬಿಕೆ ಇಲ್ಲವೋ ಅಂತ ಹೇಳಿ ಅದನ್ನು ಸಮುದ್ರಕ್ಕೂ ಮತ್ತೆ ಗಾಳಿಗೂ ಹೇಳಿದೆ, ಸುಮ್ಮನಿರು ಹೇಳಿದೆ. ಹಾಲೆಲೂಯ. ಅದೆರಡೂ ಕೂಡ ಸುಮ್ಮನಾಗಿ ಹೋಯಿತು. ಹಾಲೆಲೂಯ. ಹಾಗೆ ದೇವರು ಹೇಳ್ತಾರೆ, ನಿಮಗೆ ಧೈರ್ಯವಿಲ್ಲವೋ ಅಂತ ಕೇಳ್ತಾರೆ. ನಿಜವಾಗಲೂ ಕರ್ತನಾದ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ಹಾಲೆಲೂಯ. ನಾವು ಪ್ರತಿಯೊಬ್ಬರಿಗೆ ಒಂದು ವೇಳೆ ನೀವು ಹೊಸದಾಗಿ ದೇವರ ವಾಕ್ಯವನ್ನು ಈ ಸಮಯ ಕೇಳುತ್ತಾ ಇರಬಹುದು, ಆದರೆ ನಿಮ್ಮ ಜೊತೆಯಲ್ಲಿ ಯೇಸು ಇದ್ದಾರೆ. ಯಾವಾಗ ನಮಗೆ ಗೊತ್ತಾಗುತ್ತೆ ಅಂದರೆ, ಯೇಸುವೇ ನನಗೆ ಕರುಣೆ ತೋರು, ಯೇಸುವೇ ನನಗೆ ಸಹಾಯ ಮಾಡು ಎಂದು ನೀವು ಯಾವಾಗ ಕರೆಯುತ್ತೀರೋ ಆವಾಗ ನಿಮಗೆ ಸಹಾಯ ಸಿಗುತ್ತೆ. ಹಾಲೆಲೂಯ. ನೋಡಿ, ಆ ಶಿಷ್ಯರುಗಳು ಆ ದೋಣಿಯಲ್ಲಿ ಬರುವಾಗ ಅವರು ಯಾವಾಗ ದೇವರನ್ನು ಕರೆದ್ರು, ಯೇಸುವೇ ಕರುಣಿಸುವಂತ ಯಾವಾಗ ಕರೆದ್ರು ಆಗ ಅವರಿಗೆ ಸಹಾಯ ಸಿಕ್ಕಿದೆ. ಅವರು ಎಷ್ಟೋ ದಿವಸದ ದೇವರ ಜೊತೆ ನಿಂತ ಕಾರಣ ನಮಗೆ ಇಲ್ವಾ ಅಂತ ಕೇಳ್ತಾರೆ. ಆದರೆ ನಮಗೂ ಕೂಡ ದೇವರನ್ನು ಕರೆದರೆ, ಯೇಸಪ್ಪ ನನಗೆ ಸಹಾಯ ಮಾಡೋದು ಕರೆದರೆ ನಿಶ್ಚಯವಾಗಿ ಇವತ್ತು ಕೂಡ ದೇವರು ನಮಗೆ ಸಹಾಯ ಮಾಡ್ತಾರೆ. ನೋಡಿ, ಭಯಪಡಬೇಡ ಅಂತ ಹೇಳ್ತಾರೆ. ನೀವು ಯಾಕೆ ನಿಮಗೆ ನಂಬಿಕೆ ಇಲ್ಲವಾ ಅಂತ ಹೇಳ್ತಾರೆ. ನಾವು ಕೂಡ ನಂಬಿಕೆಯುಳ್ಳವರಾಗಿರಬೇಕು. ಏನು ನಂಬಿಕೆ? ಕರ್ತನಾದ ಯೇಸುವನ್ನು ನಂಬಿದರೆ ನನಗೆ ಸಹಾಯ ಸಿಗುತ್ತೆ. ನೀವು ಅರ್ಥ ಮಾಡಿ ನೋಡಿ, ಕರ್ತನಾದ ಯೇಸು ತಂದೆಯ ದೇವರು, ಯೆಹೋವ ದೇವರು ಪ್ರೀತಿ ಮಾಡಿದ ಬಗ್ಗೆ ನಾನು ಹೇಳಿದೆ. ದೇವರು ಮನುಷ್ಯನಾಗಿ ನಮಗೋಸ್ಕರ ಭೂಮಿ
ಭೂಮಿಗೆ ಬಂದಿರುವುದೇ ಕರ್ತನಾದ ಯೇಸು. ದೇವರೇ ಮನುಷ್ಯನಾಗಿ ಭೂಮಿಗೆ ಬಂದರು. ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ಲೋಕಕ್ಕೆ ಕಳಿಸಿದರು. ಆದನನ್ನು ನಾವು ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂದು ಕರ್ತನಾದ ಯೇಸುವನ್ನು ಭೂಮಿಗೆ ನಮಗಾಗಿ ನಿಮಗಾಗಿ ಕೊಟ್ಟಿದ್ದಾರೆ. ಈಗ ನಾವು ಕರೆದರೆ ಸಹಾಯವಿದೆ. ಯೇಸು ಕೂಡ ನಮ್ಮನ್ನು ಹೇಗೆ ಪ್ರೀತಿಸಿದೆ ಎಂದು ನಿಮಗೆ ಗೊತ್ತಿದೆ ಪ್ರಿಯರೇ. ನಮಗೋಸ್ಕರ ತನ್ನ ಪ್ರಾಣವನ್ನು ದೊಡ್ಡದನ್ನು ತಿಳಿದುಕೊಳ್ಳದಂತೆ ತನ್ನ ಪ್ರಾಣವನ್ನು ಶಿಲುಬೆಯಲ್ಲಿ ನಮಗೋಸ್ಕರ ಅರ್ಪಿಸಿದೆ. ನಮಗೋಸ್ಕರ ಶರೀರವೆಲ್ಲ ಜಜ್ಜಲ್ಪಟ್ಟು ಜಡಿಯಲ್ಪಟ್ಟು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಈ ಆಕಾಶ ಭೂಮಿ ಸಮುದ್ರ ಸಮಸ್ತವನ್ನು ಸೃಷ್ಟಿ ಮಾಡ ದೇವರು ಎಷ್ಟು ಉನ್ನತನಾಗಿದ್ದಾರೆ, ಎಷ್ಟು ಸರ್ವಶಕ್ತನಾಗಿದ್ದಾರೆ, ಸರ್ವಜ್ಞಾನಿಯಾಗಿದ್ದಾರೆ. ಅಂದ ದೇವರು ನನ್ನನ್ನು ನಿಮ್ಮನ್ನು ಪ್ರೀತಿಸೋದಕ್ಕೋಸ್ಕರ ಒಂದು ಮನುಷ್ಯನಾಗಿ ಬಂದು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಆದ ಕಾರಣ ನಾವೆಲ್ಲರೂ ಕೂಡ ಯೇಸುವನ್ನು ಪ್ರೀತಿಸಲಿಕ್ಕೆ ತೀರ್ಮಾನ ಮಾಡೋಣ. ನಮ್ಮ ಕಷ್ಟದ ಸಮಯದಲ್ಲಿ, ಇಕ್ಕಟ್ಟಿನ ಸಮಯದಲ್ಲಿ ಕರುಣೆ ತೋರು ದೇವರೇ ಎಂದು ಕೇಳಿರಿ. ಯೇಸುವೇ ನಮಗೆ ಸಹಾಯ ಮಾಡುವುದು ಕೇಳಿರಿ. ಯೇಸುಪ್ಪ ನಮ್ಮ ಕರುಣಿಸುವಂತೆ ಕೇಳಿರಿ. ನಿಶ್ಚಯವಾಗಿ ನೀವು ಯೇಸುವೇ ಅಂತ ಕರೆದರೆ ಕರ್ತನು ನಿಮಗೆ ಬಂದು ಸಹಾಯ ಮಾಡ್ತಾರೆ. ನೋಡಿರಿ, ಯಾವಾಗ ನೀವು ಯೇಸಪ್ಪನ ಹತ್ರ ಹೋಗ್ತಿರೋ ಯೇಸಪ್ಪ ನಿಮಗೆ ಸಹಾಯ ಮಾಡಲಿಕ್ಕೆ ನಿಮ್ಮ ಹತ್ರ ಬರ್ತಾರೆ. ಹಲ್ಲೆಲೂಯಾ. ಯಾವಾಗ ನಾವು ಯೇಸಪ್ಪನನ್ನು ಬಿಟ್ಟು ದೂರ ಹೋಗುತ್ತೀರೋ ಆವಾಗ ದೇವರು ನಮಗೆ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಒಂದು ಸಲ ಕೂಡ ಇವತ್ತು ದೇವರು ನಮಗೆ ಹೇಳಿದ ವಾಕ್ಯವನ್ನು ಮತ್ತೊಂದು ಸಲ ಕೂಡ ಧ್ಯಾನಿಸಿಕೊಳ್ಳೋಣ. ನಾವು ಮೊದಲನೇದಾಗಿ ತಿಳಿದುಕೊಳ್ಳುವುದು, ನಮಗೆ ಬರುವ ತೊಂದರೆಗಳ ಮೇಲೆ ಧೈರ್ಯವಾಗಿ ನಿಲ್ಲಲಿಕ್ಕೆ ದೇವರ ಸಹಾಯ ನಮಗಿದೆ. ಹಲ್ಲೆಲೂಯಾ. ಅದು ಯಾವಾಗ ನಮಗೆ ಸಿಗುತ್ತೆ ಅಂದರೆ ನಾವು ದೇವರ ಜೊತೆಯಲ್ಲಿದ್ದರೆ ನಮಗೆ ಸಿಗುವುದು. ದಾವೀದನ ದೇವರ ಜೊತೆಯಲ್ಲಿದ್ದರು, ದೇವರು ಅವರನ್ನು ಆಶೀರ್ವದಿಸಲು. ದಾವೀದನ ಮಗನಾದ ಶಲೋಮನ್ನು ದೇವರ ಜೊತೆಯಲ್ಲೇ ಇದ್ದರು. ಆಮೇಲೆ ಸ್ವಲ್ಪ ಕಾಲ ಆದಮೇಲೆ ದೇವರನ್ನು ಬಿಟ್ಟರು. ಆವಾಗ ಏನಾಯಿತು, ಅವರಿಗೆ ಕಷ್ಟ ಬಂತು. ಅವರನ್ನು ತನ್ನ ರಾಜ್ಯವನ್ನು ಅವರ ಕೈಯಿಂದ 2 ಭಾಗ ಆಗಲಿಕ್ಕೆ ದೇವರು ಮಾಡಿದರು. ಆದರೂ ಕೂಡ ಅದರ ಮಗನಾದ ರೆಹಬ್ಯಾಮ್ ಯಾವಾಗ ತನ್ನನ್ನು ತಗ್ಗಿಸಿದ್ರು ಆಗ ದೇವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಮತ್ತೆ ಅವರ ಮಗನಾದ ಅಬಿಯ ಬರುವಾಗಲೂ ಕೂಡ ಅವರು ದೇವರು ಹುಡುಕಿದೆ. ಅದನ್ನು ಏನೇನು ಮಾಡ್ತಾರೋ ಅವಾಗೆಲ್ಲ ದೇವರೇ ನೀನು ಸಹಾಯ ಮಾಡಬೇಕಲ್ಲ, ಅವರಿಗೋಸ್ಕರ ದೇವರೇ ಯುದ್ಧ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಮತ್ತೆ ಕೂಡ ಅವರ ಮಗನಾದ ಆಸನು ಕೂಡ ದೇವರನ್ನು ಹುಡುಕ್ತಾರೆ. ಅವರಿಗೆ ಕೂಡ ಯುದ್ಧ ಬರುವಾಗ ಆ ದೇವರಿಗೆ ಅದು ಕೇಳ್ತಾರೆ, ಬಲಿಷ್ಠರಿಗೆ ಸಹಾಯ ಮಾಡಲಿಕ್ಕೆ ದೇವರೇ, ಬಲಿಷ್ಠರು ಬಂದು ಬಲಗೀನರ ಮೇಲೆ ಬೀಳುವಾಗ ಸಹಾಯ ಮಾಡಲಿಕ್ಕೆ ನೀವು ಮಾತ್ರ ಇದೆ ಅಂತ ಕೇಳುವಾಗ ಆಸನೆಂಬ ರಾಜನು ಕೂಡ ದೇವರ ಅದ್ಭುತವಾದ ಬಿಡುಗಡೆ ಕೊಡ್ತಾ ಇದ್ದಾರೆ. ಅವರಿಗೆ ಯುದ್ಧ ಮಾಡಲಿಕ್ಕೆ ದೇವರೇ ಹೋಗ್ತಾ ಇದ್ದಾರೆ. ಎಲ್ಲರೂ ಕೂಡ ದೇವರನ್ನು ಕರೆಯುವಾಗ ಯುದ್ಧ ಮಾಡಲಿಕ್ಕೆ ದೇವರು ಹೋಗುತ್ತಾ ಇದ್ದಾರೆ. ಪ್ರಿಯರೇ, ಆದ್ದರಿಂದ ಹೇಳ್ತಾರೆ, ನೀವು ದೇವರ ಹತ್ರ ಇದ್ದರೆ ದೇವರು ನಿಮ್ಮ ಹತ್ರ ಇರ್ತಾರೆ. ನೀವು ದೇವರನ್ನು ಬಿಟ್ಟು ಬಿಟ್ಟರೆ ದೇವರು ನಿಮ್ಮನ್ನು ಬಿಟ್ಟು ಬಿಡುತ್ತಾರೆ. ನಿಮಗೆ ಸಹಾಯ ಸಿಗುವುದಿಲ್ಲ. ಪ್ರಿಯ ದೇವರ ಮಕ್ಕಳೇ, ನಾವು ಸಿಕ್ಕಿದ ವಾಕ್ಯ, ನಿಮ್ಮ ಕೈಗಳು ಚೋಲುಗಳದಿರಲಿ, ನೀವು ಬಲ ಹೊಂದಿಕೊಳ್ಳಲಿ. ದೇವರು ಹೇಳ್ತಾ ಇದ್ದಾರೆ, ನೀವು ಸುಸ್ತಾಗಬೇಡ, ನೀವು ಕುಗ್ಗಿ ಹೋಗಬೇಡ. ದೇವರು ನಿಮಗೆ ಸಹಾಯ ಮಾಡಲಿಕ್ಕೆ ಇವತ್ತು ಶಕ್ತನಾಗಿದ್ದಾರೆ. ದೇವರು ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಈಗಲೂ ನಮ್ಮ ಮಧ್ಯದಲ್ಲಿದ್ದಾರೆ. ಅದಕ್ಕಾಗಿ ಹೇಳಿದೆಲ್ಲ, ಪ್ರೀತಿಯುಳ್ಳ ದೇವರು. ನಾವೊಂದು ಮಾತಲ್ಲಿ ಹೇಳಿ ಮುಗಿಸ್ತೀವಿ, ಆದರೆ ದೇವರ ಹತ್ರ ಹಿಂದೆ ನಮಗೋಸ್ಕರ ಎಂತೆಂಥ ಕಾರ್ಯಗಳು ಮಾಡ್ತಾ ಇರ್ಬೋದು. ಹಲ್ಲೆಲೂಯಾ. ನಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳುವಾಗ, ನಮಗೆ ಸೈನ್ಯ ಒಂದು ತೊಂದರೆ ಬರ್ತಾ ಇದೆ, ಅಷ್ಟು ಜನ ನಮಗೆ ಹಿಂಸೆ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳುವಾಗ, ಆ ಹಿಂಸೆ ಕೊಡ್ಲಿಕ್ಕೆ ಬಂದವರ ಹತ್ರ ಹೋಗಿ ದೇವರು ಕೆಲಸಗಳು ಮಾಡುವ ದೇವರಾಗಿದ್ದಾರೆ. ಅವರನ್ನು ನಮ್ಮ ಹತ್ರ ಬರದ ಹಾಗೆ ಅನೇಕ ಕಾರ್ಯಗಳು ದೇವರು ಮಾಡ್ತಾರೆ ಅಂತ ನಾವು ವಾಕ್ಯದಲ್ಲಿ ಓದುವಾಗ ನಾವು ಅರ್ಥ ಆಯ್ತಲ್ಲ. ಆ ಪ್ರೀತಿಯುಳ್ಳ ದೇವರನ್ನು ನಾವು ಕೂಡ ಪ್ರೀತಿಸೋಣ. ನೋಡಿ, ಸಮುದ್ರದಲ್ಲಿ ಹೋಗುವಾಗಲೂ, ಹಡಗಿನಲ್ಲಿ ನೀರು ಬಂದು ತುಂಬುವಾಗಲೂ ಕೂಡ ಅವರು ಅಳ್ತಾ ಇದ್ದಾರೆ, ಅಯ್ಯೋ ದೇವರೇ, ನಾವೇನು ಮಾಡುತ್ತೇನೋ. ಕರ್ತನಾದ ಯೇಸುವನ್ನು ಯಾವಾಗ ಕರೀತಾರೋ ಅವರಿಗೆ ಬಿಡುಗಡೆ ಸಿಕ್ಕಿದೆ. ಪ್ರಿಯರೇ, ನೀವು ಕೂಡ ಯೇಸುವನ್ನು ಪ್ರೀತಿಸಿ ಯೇಸುವಿನ ಜೊತೆಯಲ್ಲಿ ನಡೆದರೆ ಇವತ್ತು ದೇವರು ನಮಗೆ ಹೇಳ್ತಾ ಇದ್ದಾರೆ, ಧೈರ್ಯವಾಗಿ ಬಲ ಹೊಂದಿಕೊಳ್ಳಿ, ಸೋತು ಹೋಗಬೇಡಿ, ಬಿ ಸ್ಟ್ರಾಂಗ್. ದೇವರು ಹೇಳ್ತಾ ಇದ್ದಾರೆ, ನೀವು ಧೈರ್ಯವಾಗಿರಿ. ಆ ವಾಕ್ಯದಲ್ಲಿ ಹೋದಿರಲ್ಲ, ದಟ್ ಯು ಮಸ್ಟ್ ಬಿ ಸ್ಟ್ರಾಂಗ್ ಆ್ಯಂಡ್ ಡೋಂಟ್ ಬಿ ಡಿಸ್ಕರೇಜ್ ದ ವರ್ಕ್ ದಟ್ ಯು ವಿಲ್ ಬಿ ರಿವಾರ್ಡೆಡ್. ನೀವು ಮಾಡಿದ ಕಾರ್ಯಗಳಿಗೆ ನಿಮಗೆ ರಿವಾರ್ಡ್, ಆಶೀರ್ವಾದವಾದ ಕಾರ್ಯಗಳು ನಿಮಗೆ ಸಿಕ್ಕೇ ಸಿಗುತ್ತೆ. ನಿಮ್ಮ ಕೆಲಸಗಳಿಗೆ ಪ್ರತಿಫಲ ಉಂಟು ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಪ್ರಿಯ ದೇವರ ಮಕ್ಕಳೇ, ಒಂದೇ ಒಂದು ತೀರ್ಮಾನ, ದೇವರನ್ನು ಹುಡುಕಿ ದೇವರಿಗೆ ಇಷ್ಟವಾದ ಕಾರ್ಯಗಳು ಮಾಡಿ ದೇವರ ಜೊತೆಯಲ್ಲಿ ನಡೆಯೋಣ. ಇವತ್ತು ಎಂಥ ವಿಧವಾದ ಶೋಧನೆಯಲ್ಲಿ, ಕಷ್ಟದಲ್ಲಿ, ಇಕ್ಕಟ್ಟಲ್ಲಿ, ದುಃಖದಲ್ಲಿ ಇದ್ದುಕೊಂಡು ಈ ವಾಕ್ಯ ಕೇಳಿದ್ರು ಕೂಡ ಕರ್ತನಾದ ಯೇಸು ಹೇಳ್ತಾ ಇದ್ದಾರೆ, ನೀನು ಧೈರ್ಯವಾಗಿರು, ನನ್ನ ಬಳಿಗೆ ಬಾ, ನನ್ನ ಕೈ ಹಿಡಿದುಕೋ, ನೀನು ಧೈರ್ಯವಾಗಿರು,
ನಾನಿವತ್ತು ನಿನ್ನನ್ನು ಬಿಡಿಸ್ತೀನಿ, ನಾನಿವತ್ತು ನಿನಗೆ ಜಯ ಕೊಡ್ತೀನಿ, ನಿನ್ನ ಸೋಲುಗಳನ್ನು ಜಯವಾಗಿ ನಾನು ಮಾರ್ಪಡಿಸ್ತೀನಿ. ನೀನು ಕುಗ್ಗಿ ಹೋಗಿದ ಪರಿಸ್ಥಿತಿಯಲ್ಲಿ, ನೀನು ಬಿದ್ದು ಹೋಗಿರೋ ಪರಿಸ್ಥಿತಿಯಲ್ಲಿ ನಿನ್ನ ಕೈಗಳು ಜೋಲು ಬಿದ್ದಿದ್ರೆ ಇವತ್ತಿನ ನಿನ್ನ ಕೈಗಳು ಬಲವುಳ್ಳದಾಗಿ ಮಾರ್ಪಡುತ್ತದೆ ಕರ್ತರು ಹೇಳ್ತಾ ಇದ್ದಾರೆ. ನಾವು ಮಂಡಿ ಊರಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನಾ ಮಾಡಿಕೊಳ್ಳೋಣ. ಹೇಳಿದ ವಾಕ್ಯಗಳನ್ನು ಧ್ಯಾನಿಸಿಕೊಂಡು ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನಾ ಮಾಡಿಕೊಳ್ಳೋಣ. ದೇವರು ನಮ್ಮ ಜೊತೆಯಲ್ಲಿರ್ತಾರೆ ಅಂತ ಹೇಳಿದ್ದಾರೆ. ಆದರೆ ದೇವರನ್ನು ಬಿಟ್ಟು ಬಿಡುವ ಕೆಟ್ಟ ಹೃದಯ ನಮಗೆ ಇರದಿರಲಿ. ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳು ನಾವು ಮಾಡದೇ ಇರಲಿ. ದೇವರಿಗೆ ನಮ್ಮ ಮೇಲೆ ಪ್ರೀತಿ ಉಂಟಾಗುವಂತೆ ದೇವರ ವಾಕ್ಯವನ್ನು ಕೇಳೋಣ, ದೇವರ ವಾಕ್ಯವನ್ನು ಓದೋಣ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ, ಕರ್ತನ ಜೊತೆಯಲ್ಲಿ ನಡೆಯೋಣ, ಕರ್ತನಿಗೆ ಆಲೋಚನೆ ಕೇಳೋಣ. ಒಂದು ವಿಷಯ ಬರುವಾಗ ದೇವರೇ ನಾನೇನು ಮಾಡಬೇಕು ಅಂತ ದೇವರಿಗೆ ಕೇಳೋಣ. ಯಾವತ್ತೂ ಕೂಡ ದೇವರ ಸೇವಕರಿಗಾಗಲಿ ದೇವರ ಮಕ್ಕಳಿಗಾಗಲಿ ಅವರೇನಾದರೂ ನಮಗೆ ಬೇಜಾರಾಗೋದು ಮಾಡಿದರೂ ಕೂಡ ನಾವು ಅವರಿಗೆ ಯುದ್ಧ ಮಾಡೋಕ್ಕೆ ಹೋಗಬಾರ್ದು. ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ದೇವರಿಗೆ ಸಮರ್ಪಿಸಿದರೆ ದೇವರೇ ನಮಗೋಸ್ಕರ ಯುದ್ಧ ಮಾಡ್ತಾರೆ. ವಿರೋಧಿಗಳಿಗಾದರೂ ಕೂಡ ನಾವಾಗಿ ನಾನು ಮಾಡ್ತೀನಿ ಅಂತ ಹೋಗಬೇಡ. ಬಲದಿಂದಲೂ ಅಲ್ಲ, ಪರಾಕ್ರಮದಿಂದಲ್ಲ, ದೇವರ ಆತ್ಮನಿಂದಲೇ ಆಗುವುದು. ಬಲದಿಂದಲೂ ಅಲ್ಲ, ಪರಾಕ್ರಮದಿಂದಲ್ಲ, ಯೆಹೋವನ ಬಲದಿಂದ, ಕರ್ತನಾದ ಯೇಸುವಿನ ಬಲದಿಂದಲೇ ನಮಗೆಲ್ಲವೂ ಆಗುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ದೇವರೇ, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸರ್ವಶಕ್ತನಾದ ನಮ್ಮ ತಂದೆಯ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳು. ದೇವರೇ, ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ಹಾಗೆ ನಮಗೆ ಸಹಾಯ ಮಾಡು. ನೀವು ಧೈರ್ಯವಾಗಿರಿ, ನಿಮ್ಮ ಕೈಗಳು ಜೋಲು ಬೀಳದಿರಲಿ, ಬೆಲ ಕುಂದಿ ಹೋಗದಿರಲಿ ಅಂತ ಹೇಳುವಾಗ ಕರ್ತನೇ, ನೀವು ಧೈರ್ಯವಾಗಿರಲಿಕ್ಕೆ ಸಹಾಯ ಮಾಡಲಿಕ್ಕೆ ನೀವು ಶಕ್ತರಾಗಿದ್ದೀರಾ. ದೇವರೇ, ನಿಮಗೆ ಸ್ತೋತ್ರಪ್ಪ. ದೇವರೇ, ನಿಮ್ಮಲ್ಲಿ ಆಶ್ರಯಿಸಿಕೊಂಡ ದೇವರೇ ಅರಸುಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಪ್ಪ. ಅರಸುಗಳು ಯಾವಾಗೆಲ್ಲ ನಿಮ್ಮಲ್ಲಿ ಆಶ್ರಯಿಸಿಕೊಂಡಿದ್ದೀರೋ ಅವರಿಗೆಲ್ಲ ನೀವು ಸಹಾಯ ಮಾಡಿದೆ. ದೇವರೇ, ನೀವೇ ಸಹಾಯ ಅಂತ ಕೇಳಿದ್ರು, ಅವರಿಗೆಲ್ಲ ಸಹಾಯ ಆಯ್ತಲ್ಲ. ದೇವರೇ, ನಿಮಗೆ ವಂದನೆ ಸಲ್ಲಿಸುತ್ತೇನೆ. ದೇವರೇ, ನೀವು ಹೇಳಿದ್ದೀರಲ್ಲ, ನೀವು ಯಾವಾಗ ದೇವರ ಜೊತೆಯಲ್ಲಿ ಇರ್ತೀರೋ ದೇವರು ಕೂಡ ನಿಮ್ಮ ಜೊತೆ ಇರುತ್ತಾರೆ. ಯಾವಾಗ ನೀವು ದೇವರನ್ನು ಬಿಟ್ಟು ಬಿಡುತ್ತೀರೋ ಆಗ ದೇವರು ಕೂಡ ನಿಮ್ಮನ್ನು ಬಿಟ್ಟು ಬಿಡುತ್ತಾರೆ ಎಂಬುದಾಗಿ ಕರ್ತನೇ, ನಾವೆಲ್ಲರೂ ಕೂಡ ವಾಕ್ಯ ಕೇಳಿರುವಾಗ ನಾವೆಲ್ಲಾದರೂ ನಿಮ್ಮನ್ನು ಬಿಟ್ಟು ಬಿಟ್ಟ ಮನಸ್ಸಿದ್ದರೆ ದೇವರೇ, ನಿಮಗೆ ಇಷ್ಟವಿಲ್ಲದ ಕಾರ್ಯಗಳು ಮಾಡಿದರೆ ನಮ್ಮನ್ನು ಕ್ಷಮಿಸು ಕರ್ತನೇ. ನಾವು ಇನ್ನು ಹೆಚ್ಚಾಗಿ ನಿಮಗೆ ಇಷ್ಟವಾದ ಕಾರ್ಯಗಳು ಮಾಡಲಿಕ್ಕೆ ಸಹಾಯ ಮಾಡು ಕರ್ತನೇ. ಭಕ್ತನಾದ ರಾಜನು ಕರ್ತನೇ ಲೇವಿಯರನ್ನು ಪುರೋಹಿತರನ್ನು ಕರೆದುಕೊಂಡು ಬಂದು ಅವರು ದೇವರೇ ಬೆಳಿಗ್ಗೆನೂ ಸಂಜೆನೂ ಯಜ್ಞಗಳನ್ನು ಸಮರ್ಪಿಸುತ್ತಾ ದೇವರಿಗೆ ಸಂತೋಷವಾದ ಕಾರ್ಯಗಳನ್ನು ಮಾಡಿ ಅವರ ಆ ಥರ ಇರುವಾಗ ಅವರಿಗೆ ಎಷ್ಟೊಂದು ಜನ ಅವರಿಗೆ ವಿರುದ್ಧವಾಗಿ ಬಂದರೂ ಕೂಡ ಯೆಹೋವನೇ ನಮಗೆ ಸಹಾಯ ಮಾಡುವುದು ಕೇಳಿದ ತಕ್ಷಣವೇ ದೇವರೇ ನೀವೇ ಇಳಿದು ಅವರಿಗೆ ಯುದ್ಧ ಮಾಡಿದೆ ಅಂತ ನಾವು ಓದಿ ಕೇಳಿದ್ದೇವೆ ಕರ್ತನೇ. ನಾವು ಓದುತ್ತಾ ಇದ್ದೇವೆ ಕರ್ತನೇ, ನೀವು ಯುದ್ಧ ಮಾಡಿದೆ ಎಂಬುದಾಗಿ. ಹೌದು ಕರ್ತನೇ, ನಾವು ಕೂಡ ನಿಮ್ಮಲ್ಲಿ ಹೆಚ್ಚಾಗಿ ಭರವಸೆ ಇರಲಿಕ್ಕೆ ಸಹಾಯ ಮಾಡು. ನಾವು ನಿಮ್ಮಲ್ಲಿ ಭರವಸೆ ಬಿಟ್ಟು ಧೈರ್ಯವಾಗಿರಲಿಕ್ಕೆ ಸಹಾಯ ಮಾಡು, ಬಲ ಹೊಂದಿಕೊಂಡಿರಲಿಕ್ಕೆ ಸಹಾಯ ಮಾಡು. ನಮ್ಮೆಲ್ಲರ ಹೃದಯಗಳಲ್ಲಿ ದೇವರೇ ನಿಮಗೆ ವಿರುದ್ಧವಾಗಿರುವ ಯಾವುದಾದರೂ ಗುಣಗಳು, ಸ್ವಭಾವಗಳು, ನಿಮ್ಮಿಂದ ದೂರ ಹೋಗುವ ಮನಸ್ಸುಗಳು ದೇವರೇ, ನಿಮ್ಮನ್ನು ಪ್ರೀತಿಸಿದ ಮನಸ್ಸುಗಳೆಲ್ಲ ಬಂದಿದ್ದರೆ ಇವತ್ತು ಕ್ಷಮಿಸಲಿಕ್ಕಾಗಿ ಬೇಡಿಕೊಳ್ಳುತ್ತೇನೆ. ನಮ್ಮೆಲ್ಲರನ್ನು ಕೂಡ ಕ್ಷಮಿಸಿ ದೇವರೇ, ನಿಮ್ಮಲ್ಲಿ ಹೆಚ್ಚಾದ ಧೈರ್ಯ ಇಟ್ಟುಕೊಂಡು ಕರ್ತನಾದ ಯೇಸುವೇ ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುವುದೇ ಸಹಾಯ ಮಾಡು. ನೀವು ಎಷ್ಟೊಂದು ನಮ್ಮ ಜೊತೆಯಲ್ಲಿರಲಿಕ್ಕೆ ಇಷ್ಟಪಡೋ ದೇವರು, ನಮಗೆ ಸಹಾಯ ಮಾಡುವ ದೇವರು ಕರ್ತನೇ. ಐಗುಪ್ತ್ಯರಿಗೆ ವಿರುದ್ಧವಾಗಿ ನೀವು ಯುದ್ಧ ಮಾಡಿದೆ ಕರ್ತನೇ. ನೀವು ದೇವರೇ ಯಾವ ರೀತಿಯಲ್ಲಿ ನಿನ್ನ ಮಕ್ಕಳಿಗೆ ಬಿಡುಗಡೆ ಆಗಬೇಕೆಂದು ಒಂದು ಮಾತಲ್ಲಿ ಹೇಳಿ ನೀರನ್ನು 2 ಭಾಗ ಮಾಡಲಿಕ್ಕಾಗಿ ಆ ಗಾಳಿಯನ್ನು ಬರಮಾಡಿದವರು ನೀವು, ಒಣಗಿದ ನೆಲವಾಗಿ ಮಾಡಿದವರು ನೀವು ದೇವರೇ. ವೈರಿಗಳು ಹಿಂದಟ್ಟಿ ಬರುವಾಗ ಅವರಿಗೆ ರಥಚಕ್ರಗಳನ್ನು ತೆಗೆದು ಹಾಕಿ ಬಿಟ್ಟವನು ನೀವು ಕರ್ತನೇ. ಅವರು ಸ್ಪೀಡಾಗಿ ಬರದಿರಲಿಕ್ಕೆ ಅವರು ಬರುವ ದಾರಿಯನ್ನು ನಡೆಯಕ್ಕಾಗದಂತೆ ಅವರಿಗೆ ಪ್ರಯಾಣ ಮಾಡಲಿಕ್ಕೆ ಆಗದಂತೆ ಮಾಡಿದವರು ನೀವು. ತನ್ನ ಮಕ್ಕಳಿಗೋಸ್ಕರ ಎಂತೆಂಥ ಅದ್ಭುತ ಕಾರ್ಯಗಳು ಮಾಡಿದ್ದೀರ ದೇವರೇ. ಅದೇ ಪ್ರಕಾರ ಈಗಲೂ ಕೂಡ ನೀವು ಮಾಡುತ್ತೀರಾ ಅಂತ ನಾವು ನಂಬುತ್ತೀವಿ ದೇವರೇ. ನಿಮ್ಮನ್ನು ನಾವು ಪ್ರೀತಿಸುತ್ತೇವೆ ಕರ್ತನಾದ ಯೇಸುವೇ. ನೀವು ಕೇಳಿದಿರಲ್ಲ, ನಿಮಗೆ ಧೈರ್ಯ ಇಲ್ಲವೋ, ನಿಮಗೆ ನಂಬಿಕೆ ಇಲ್ಲವೋ, ಯಾಕೆ ನೀವು ಅಳುತ್ತೀರಾ ಅಂತ ಕೇಳಿದಿರಾ ಕರ್ತನೇ. ನಮಗೆ ನಿಮ್ಮ ಮೇಲೆ ನಾವು ಕರೀತಾ ಇದ್ದೀವಿ. ಯೇಸುವೇ ನಮ್ಮನ್ನು ಕರುಣಿಸಪ್ಪ ಕರ್ತನಾದ ಯೇಸುವೇ. ನಮ್ಮ ದುಃಖಗಳಿಗೆ, ನಮ್ಮ ಸಂಕಟಗಳಿಗೆ, ನಮ್ಮ ವೇದನೆಗಳಿಗೆ, ನಮ್ಮ ರೋಗಗಳಿಗೆ ಎಲ್ಲವೂ ಕೂಡ
ಸಹಾಯ ಮಾಡಲಿಕ್ಕೆ ನೀವು ಶಕ್ತರೆಂದು ನಾವು ನಂಬುತ್ತೀವಪ್ಪ. ನಮಗೆ ಕರುಣೆ ತೋರು, ಆದರೆ ನಮ್ಮನ್ನು ಕ್ಷಮಿಸು ದೇವರೇ. ನಾವು ನಿಮ್ಮನ್ನು ನಂಬುತ್ತೇನೆ, ನೀವು ಒಳ್ಳೆಯ ದೇವರು. ನಾವು ದೇವರೇ ಕಷ್ಟ ಬರುವಾಗ ದೇವರೇ ನೀವು ಆ ಕಡೆ ನಿಂತುಕೊಂಡು ಸುಮ್ಮನೆ ನೋಡಿ ನಿಲ್ಲುವರಲ್ಲ ದೇವರೇ, ಓಡಿ ಬಂದು ನಮಗೆ ಸಹಾಯ ಮಾಡುವನು. ಓ ಎಷ್ಟೊಂದು ಪ್ರೀತಿಯುಳ್ಳ ದೇವರು, ನಮಗೋಸ್ಕರ ಪ್ರಾಣ ಕೂಡ ನೀವು ಕೊಟ್ಟ ಕಾರಣ ನೀವು ನಮಗೋಸ್ಕರ ಎಲ್ಲವೂ ಕೂಡ ಮಾಡ್ತೀರಾ. ನಿಮ್ಮನ್ನು ನಾವು ಪ್ರೀತಿಸುತ್ತೇವೆ ಶುಭ ಕರ್ತನೇ, ನಿಮ್ಮನ್ನು ಪ್ರೀತಿಸುತ್ತೇನೆ ದೇವರೇ. ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸಲು ನಮಗೆಲ್ಲರಿಗೂ ಸಹಾಯ ಮಾಡೋದನ್ನು ಕೇಳ್ಕೊಳ್ತೀನಪ್ಪ. ಈ ಸಮಯದಲ್ಲಿ ದೇವರೇ ನಿಮ್ಮ ಸನ್ನಿಧಿಯಲ್ಲಿ ರೋಗಿಯಾಗಿ ಯಾರಾದರೂ ಇದ್ದರೆ ಅವರನ್ನೆಲ್ಲ ಬೆಳಪಡಿಸಲಿಕ್ಕೆ ಪ್ರಾರ್ಥಿಸುತ್ತೇನೆ. ಯಾರಾದರೂ ಧೈರ್ಯ ಇಲ್ಲದೆ ದೇವರೇ ಕೈಗಳು ಜೋಲಿ ಬಿದ್ದು ಹೋಗಿದರೆ, ಬೆಲೆಗುಂದಿ ಹೋಗಿದರೆ ದೇವರೇ ನೀವು ಅವರನ್ನು ಬಲಪಡಿಸಲು ಪ್ರಾರ್ಥಿಸುತ್ತೇನೆ. ಈ ವಾಕ್ಯ ಕೇಳಿದ ಮಕ್ಕಳಲ್ಲಿ ನಿಮ್ಮ ಶಕ್ತಿ ತುಂಬಲಿ, ನಿಮ್ಮ ಬಲ ತುಂಬಲಿ. ನಾನು ದೇವರ ಜೊತೆಲಿದ್ರೆ ನಾನು ಕುಗ್ಗಬೇಕಾಗಿಲ್ಲ, ನಾನು ಸೋಲಬೇಕಾಗಿಲ್ಲ, ಬಲ ಹೊಂದಿ ಹೋಗಬೇಕಾಗಿಲ್ಲ. ದೇವರು ನನ್ನ ಜೊತೆಯಲ್ಲಿದ್ದರೆ ನಾನು ಜಯ ಒಂದೇ ಓದುತ್ತೇನೆಂದ ಧೈರ್ಯದ ಆತ್ಮನು ಮಕ್ಕಳಲ್ಲಿ ತುಂಬಲಿದ ಪ್ರಾರ್ಥಿಸುತ್ತೇನೆ. ಯಾವ ವಿಷಯದಲ್ಲಿ ಮಕ್ಕಳು ನಿರಾಶೆಯಾಗಿದ್ದರು ಯೇಸುವಿನ ಬಳಿಯಲ್ಲಿ ನಿಲ್ಲಿಕ್ಕೆ ಅವರಿಗೆ ಧೈರ್ಯ ಬರಲಿ. ಅದೇ ಪ್ರಕಾರ ಅವರಲ್ಲಿರುವಂತಹ ಬಲಹೀನದ ಆತ್ಮನು, ರೋಗದ ಆತ್ಮನು, ಕಷ್ಟದ ಆತ್ಮನು, ಸಾಲೆಯ ಆತ್ಮನು ಯೇಸುವಿನ ನಾಮದಲ್ಲಿ ಈಗ ಮಕ್ಕಳನ್ನು ಬಿಟ್ಟು ತೊಲಗಿ ಹೋಗಲಿ. ಧೈರ್ಯವಾಗಿರು ಅಂತ ಹೇಳಿದ್ರಲ್ಲ ಕರ್ತನೇ, ನಿಮ್ಮನ್ನು ನಾನು ಕೈ ಬಿಡುವುದಿಲ್ಲ, ಎಂದಿಗೂ ನಿನ್ನನ್ನು ತೊರೆಯುವುದಿಲ್ಲ ಅಂತ ಹೇಳಿದ ದೇವರೇ, ನಿನ್ನ ಮಕ್ಕಳ ಮೇಲೆ ಈಗ ಶಕ್ತಿ ತುಂಬಲಿ, ಬಲ ತುಂಬಲಿ, ಬಲಹೀನತೆ ಬಿಟ್ಟು ಹೋಗಲಿ. ಎಲ್ಲ ಸೋಲುಗಳು ಯೇಸುವಿನ ನಾಮದಲ್ಲಿ ಈ ಕೇಳಿದ ವಾಕ್ಯ ಪ್ರಕಾರ ಮಕ್ಕಳಿಗೆ ಗೆಲುವಾಗಿ ಮಾರ್ಪಡಲಿ. ಇವತ್ತಿಂದ ಮಕ್ಕಳು ನಿಮ್ಮ ಜೊತೆಯಾಗಿ ನಡೆಯುವಂತೆ ಎಲ್ಲರಿಗೂ ಸಹಾಯ ಮಾಡು. ಎಲ್ಲಾದರೂ ಮಿಸ್ಟೇಕ್ ಆಗಿ ಎಲ್ಲಾದರೂ ದೂರ ಹೋಗಿದರೆ ಇವತ್ತು ಕರ್ತನೇ ನಿಮ್ಮನ್ನು ಅಪ್ಪಿಕೊಂಡು ಬಲಿಷ್ಠರು ಬರುವಾಗ ಬಲಹೀನರಿಗೆ ಸಹಾಯ ಮಾಡಲಿಕ್ಕೆ ಬಲವಂತನಾದ ನಿಮಗೊಬ್ಬರಿಂದಲೇ ಆಗುವುದಂತ ನಂಬಿಕೊಂಡು ಎಲ್ಲರೂ ಕೂಡ ಬಲಿಷ್ಠನಾದ, ಶಕ್ತನಾದ, ರಾಜಾದಿರಾಜನಾದ ನಿಮ್ಮನ್ನು ಪ್ರೀತಿಸಲು, ನಿಮ್ಮ ಜೊತೆಯಲ್ಲಿ ನಡೆಯಲು, ನಿಮಗೆ ಇಷ್ಟವಾದ ಕಾರ್ಯವನ್ನು ಮಾಡಲು ನಮಗೆಲ್ಲರಿಗೂ ಸಹಾಯ ಮಾಡುವಂತೆ ಪ್ರಾರ್ಥಿಸುತ್ತೇವೆ. ದೇವರೇ ನಿಶ್ಚಯವಾಗಿ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಮಧ್ಯೆ ಇಳಿದು ಬಂದು ಪ್ರಾರ್ಥನೆ ಮಾಡಿದ ಪ್ರತಿಯೊಂದು ಮನೆಗಳಲ್ಲೂ ಕೂಡ ನಿಮ್ಮ ಸಮಾಧಾನ, ಶಾಂತಿ, ಆಶೀರ್ವಾದ, ಸುಖ, ಬಲ, ದೇವರೇ ಧೈರ್ಯವನ್ನು ಕೂಡ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಅವರ ಕೈಗಳನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ. ಸೋಲುಗಳನ್ನು ಜಯವಾಗಿ ಮಾರ್ಪಡಿಸಿದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಗಳಿದ್ದಕ್ಕಾಗಿ ಒಂದು ಸಲ ಕೂಡ ನಿಮಗೆ ವಂದನೆ ಸಲ್ಲಿಸುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಪರಲೋಕ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಸಂದೇಶವನ್ನು ಕೇಳಿದ್ದೀರಲ್ಲ. ಸತ್ಯದೇವರಲ್ಲಿ ಪರಿಪೂರ್ಣವಾದ ನಂಬಿಕೆ ಇಟ್ಟುಕೊಳ್ಳಿರಿ. ದೇವರಲ್ಲಿ ಸಂಪೂರ್ಣವಾದ ಆಶ್ರಯವನ್ನು ಇಟ್ಟುಕೊಳ್ಳಿರಿ. ನಿಶ್ಚಯವಾಗಿ ನಿಮ್ಮ ಜೀವನಗಳಲ್ಲಿ ದೇವರ ಸಹಾಯ ಇರುತ್ತದೆ. ದೇವರ ಜೊತೆಯಲ್ಲಿದ್ದು ನಡೆಸ್ಕೊಳ್ತಾರೆ. ದೇವರ ಕೃಪೆ ನಿಮ್ಮೆಲ್ಲರೊಂದಿಗೆ ಕೊನೆಯ ಆಶೀರ್ವಾದ ಮಾಡಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮ ದೇವರ ಐಕ್ಯತೆಯು ಮತ್ತು ಅನ್ಯೋನ್ಯತೆಯು ಸದಾಕಾಲ ನಿಮ್ಮೆಲ್ಲರ ಮೇಲೆ ನೆಲೆಗೊಂಡಿರಲಿ. ಆಮೆನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.